ನಮ್ಮ ಠಾಣೆಯ ಸರಹದ್ದಿನಲ್ಲಿರತಕ್ಕಂಥ ಹಳ್ಳಿಗಳ ಚರಿತ್ರಾ ಪಟ್ಟಿಗಳು ಸರ್. ಇದು ಅರ್ಜುನಹಳ್ಳಿ ಅಂತ ಸರ್. ಇಲ್ಲಿ ಯಾವಾಗಲೂ ಕೊಲೆ, ಸುಲಿಗೆ, ಹೊಡೆದಾಟ ಇದ್ದೇ ಇರುತ್ತೆ. ಈ ಊರಿನಲ್ಲಿ ಒಂದೊಂದು ಮನೆಗೆ 2 ಪಕ್ಷ ಇದೆ ಸರ್. ಯಾವಾಗಲೂ ಪೊಲೀಸ್ ಸ್ಟೇಷನ್, ಕೋರ್ಟು ಅಂತ ಅಲಿತಾನೇ ಇರ್ತಾರೆ. ಈ ಊರಿದೆಯಲ್ಲ ಸರ್, ಇಲ್ಲಿನ ಜನ ಬಹಳ ವಿಚಿತ್ರ. ಬೆಳಗಾಯ್ತು ಅಂದ ಕೂಡ್ಲೆ ಜನ ಕಾಲ್ ಕೆರ್ಕೊಂಡು ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಊರು ಅಂದ್ರೆ ಇದು ಸರ್. ಇಲ್ಲಿ ಎಲ್ಲಾ ಜಾತಿಯ ಜನರು ಇದ್ದಾರೆ. ಧರ್ಮಕ್ಕೆ ತವರೂರು ಸರ್. ಹೆಸರಿಗೆ ತಕ್ಕ ಹಾಗೆ ಊರು ತುಂಬಾ ಧರ್ಮನೇ ತುಂಬಿಕೊಂಡಿದೆ. ಇಲ್ಲಿನ ಜನಗಳನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ ಸರ್. ಅಂತಹ ಪುಣ್ಯಾತ್ಮರು, ಧರ್ಮಾತ್ಮರು ವಾಸ ಮಾಡ್ತಾ ಇರೋ ಸ್ಥಳ ಸರ್ ಇದು. ಈ ಊರ್ ಹೆಸರು ಮಾತ್ರ ಹಸರಕ್ಷದಲ್ಲಿ ಬರ್ತಿದ್ದೀರಾ? ಅಂದ್ರೆ ಇದುವರೆಗೂ ಈ ಊರಿಂದ ಯಾವ ಕೇಸು ದಾಖಲಾಗಿಲ್ವಾ? ಹಾಗಾದ್ರೆ ಧರ್ಮಪುರಿ ಜನ ಅಷ್ಟೊಂದು ಒಳ್ಳೆಯವರ? ಹೌದು ಸರ್. ಇಷ್ಟಕ್ಕೆಲ್ಲ ಕಾರಣ ಊರಿನ 2 ಗೌಡ್ರು. ಅಷ್ಟೊಂದು ಒಳ್ಳೆ ಗ್ರಾಮ, ಅಷ್ಟೊಂದು ಒಳ್ಳೆ ಜನ. ಹಾಗಾದ್ರೆ ಆ ಊರ್ ಮೇಲೆ ಯಾರ್ ಕೆಂಗಣ್ಣು ಬೀಳಿಲ್ವಾ? ಬಿದ್ದಿತ್ತು ಸರ್. ಒಂದ್ ದಿವಸ ಏನಾಯ್ತು ಅಂದ್ರೆ, ರೇ ಗೌಡ್ರೆ, ನಾನ್ 1000 ರೂಪಾಯಿ ಖರ್ಚು ಮಾಡಿ ಲೈಸೆನ್ಸ್ ತಗೊಂಡಿರೋದು ಈ ಹಳ್ಳಿಯಾಗೆ ಸಾರಾಯಿ ಅಂಗಡಿ ಮಡಗಬೇಕು ಅಂತ. ಯಾರು ಹೇಳಿದ್ರು ಕೇಳಕ್ಕಿಲ್ಲ. ಮಡಗ್ತೀನಿ. ಹಾ ನೋಡಿ, ದಯವಿಟ್ಟು ನಮ್ಮೂರಲ್ಲಿ ಸಾರಾಯಿ ಅಂಗಡಿ ಮಾತ್ರ ಹಾಕ್ಬೇಡಿ. ಏನೋ ದೇವರ ದಯದಿಂದ ನಮ್ಮೂರವರು ಯಾವುದೇ ದುಶ್ಚಟಕ್ಕೆ ಬೆಳೆದ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಇನ್ನು ನೀವು ಸಾರಾಯಿ ಅಂಗಡಿ ಹಾಕೋದು, ನಮ್ಮೂರಿನ ಜನ ದಾರಿ ತಪ್ಪೋದು ಯಾವುದು ಬೇಡ. ನಿಮ್ಮೂರ್ ಜನ ಹಾಳಾಯ್ತಾರೆ ಅಂತ ನನ್ ವ್ಯಾಪಾರ ಹಾಳು ಮಾಡ್ಕೊಳಕ್ ಆಯ್ತದೇನ್ರಿ? ಈ ಊರು ಸುತ್ತಮುತ್ತ 7-8 ಕಿಲೋಮೀಟರ್ನಾಗ ಯಾವ ಅಂಗಡಿನೂ ಇಲ್ಲ. ಅಂಗಡಿ ಹಾಕಿದ್ರೆ ಸಾಕು ಸಂದಾಗ ವ್ಯಾಪಾರ ಆಯ್ತದೆ ಅಂತ ಸರ್ಕಾರಕ್ಕೆ ಕಂಡಂಗಿಷ್ಟು ಕಾಣ್ದಂಗಿಷ್ಟು ದುಡ್ಡು ಸುರಿದು ಲೈಸೆನ್ಸ್ ತಗೊಂಡ್ ಬಂದ್ರೆ, ಓಹ್, ನನಗೆ ನೀತಿ ಹೇಳಕ್ ಬಂದ್ಬಿಟ್ರಲ್ರಿ. ಇಲ್ಲಿ ನೋಡಿ, ನಿಮ್ಗಷ್ಟೆಲ್ಲ ವ್ಯಾಪಾರ ಮಾಡೋದಿದ್ರೆ ಯಾವ್ದಾದ್ರು ಕುಡುಕರ್ ಕೊಂಪೆಯಲ್ಲಿ ಹೋಗಿ ಅಂಗಡಿ ತೆಗೀರಿ, ತಿಳಿತಾ? ಇಲ್ಲಿಗೆ ಬಂದು ಶುದ್ಧವಾಗಿರೋ ಜನರನ್ನ ಕೆಡಿಸ್ಬೇಡಿ. ಇರೋ ಕಡೆಗೆ ಅಂಗಡಿ ಹಾಕೊಂಡ್ಬಿಟ್ರೆ ಇದು ಯಾವ ಸೀಮೆ ವ್ಯಾಪಾರಿ ಧರ್ಮ ಗೌಡ್ರೆ? ಅಂದ್ರೆ ಒಳ್ಳೆಯವ್ರನ್ನ ಕುಡುಕರನ್ನಾಗಿ ಮಾಡಿ ಅವ್ರ ಸಂಸಾರನ ಹಾಳು ಮಾಡಿ ನೀವು ದುಡ್ಡು ಮಾಡ್ಕೊಳ್ಳೋದು ಧರ್ಮನಾ? ರೇ, ನಿಮ್ಮ ತಾಕತ್ತಿದ್ರೆ ನಿಮ್ಮ ಜನಗಳನ್ನ ದಾರಿ ತಪ್ಪದಾಗ ನೋಡ್ಕೊಳ್ರಿ. ನನಗ್ಯಾಕ್ರಿ ನೀತಿ ಹೇಳಕ್ ಬರ್ತೀರಾ? ಇಲ್ಲಿ ನೋಡಿ, ನೀವೇನೋ ಮನುಷ್ಯನ ಮಾತಿಗೆ ಬೆಲೆ ಕೊಡ್ತೀರಾ ಅಂತ ಮಾತಾಡಿಸ್ಲಿಕ್ಕೆ ಬಂದ್ವಿ. ಇನ್ನು ನೀವು ನಮ್ಮ ಮಾತು ಕೇಳಲ್ಲ, ನಿಮ್ಮ ಅಂಗಡಿನ ನೀವು ಓಪನ್ ಮಾಡಂಗಿದ್ರೆ ಸರಿ, ಹೋಗಿ ಓಪನ್ ಮಾಡಿಸೋ ವ್ಯವಸ್ಥೆ ನೀವು ಮಾಡಿಸಿ, ಅದನ್ನ ಮುಚ್ಚೋದನ್ನ ನಾವು ನೋಡ್ಕೋತೀವಿ. ಏನ್ರಿ ಮಾಡ್ತೀರಾ? ರೌಡಿಗಳನ್ನ ಬಿಟ್ಟು ಅಂಗಡಿ ಒಡ್ಸಾಕ್ತೀರೇನ್ರಿ? ಗೂಂಡಾಗಿರಿನಲ್ಲಿ ನಮ್ಗೆ ವಿಶ್ವಾಸ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎತ್ತಂಗಡಿ ಮಾಡಿಸ್ತೀರಾ? ಇಲ್ಲಿ ಕೇಳಿ, ಇಲ್ಲಿ ತನಕ ಈ ಊರಿನಿಂದ ಪೊಲೀಸ್ನವರಿಗೆ ಒಂದೂ ಕಂಪ್ಲೇಂಟ್ ಹೋಗಿಲ್ಲ, ಇನ್ನು ಮುಂದೆ ಹೋಗೋದೂ ಇಲ್ಲ. ಓಹೋ, ರಾಜಕಾರಣಿಗಳಿಂದ ಇಂಪ್ಲೆನ್ಸ್ ತತ್ತಿರೋ? ನೋಡಿ, ಈ ರಾಜಕೀಯದ ಪುಡಾರಿಗಳ ಮುಂದೆ ತಲೆ ತಗ್ಸೋದು ನಮ್ಮ ಜಾಯಮಾನಕ್ಕೆ ಬಂದಿಲ್ಲ. ಮತ್ತೆ ಇಲ್ಲಿ ಕೇಳಿ, ನೀವು ನಿಮ್ಮ ಅಂಗಡಿ ಓಪನ್ ಮಾಡಿ, ಆಯ್ತಾ? ಮುಂದೇನ್ ಮಾಡ್ಬೇಕು ನಾವು ನೋಡ್ಕೋತೀವಿ. ಬನ್ರೋ, ನಡೀರೋ. ಗುರು ಸಾರ್ವಭೌಮ, ಪ್ರತಿದಿನನೂ ನನಗೆ 5,000-6 ರೂಪಾಯಿ ವ್ಯಾಪಾರ ಆಗುವಾಗ ಮಾಡಪ್ಪ. ಹಾಗೆ ಮಾಡಿದ್ದೆ ಆದ್ರೆ ನಾನು ಪ್ರತಿ ವರ್ಷನೂ ನಿನ್ ದರ್ಶನಕ್ಕೆ ಬರ್ತೀನಿ ತಂದೆ. ಈ ಊರಲ್ಲಿ ಗೌಡ್ರು ಬೇಡ ಅನ್ಸಿದ್ದನ್ನ ಯಾರಿಗೂ ಮಾಡಕ್ಕೆ ಧೈರ್ಯ ಇಲ್ಲ ಅನ್ಸುತ್ತೆ. ಬಿಡ್ಬಿಡ್ರಲ್ಲ, ಆ ಗೌಡ್ರ ನೀವು ಊರಿಗೆ ಕಾವಲ್ ಕಾಯ್ಕೊಂಡಿರ್ತಾರ? ನೋಡಿ ಗೌಡ್ರೆ, ಆ ಕಡೆ ಒಬ್ರು ಈ ಕಡೆ ಒಬ್ರು ಕುಂತವ್ರೆ. ಎಷ್ಟು ದಿವಸ ಅಂತ ಕಾವಲ್ ಕಾಯ್ತಾರಯ್ಯ ಇವರು? ನಾನು ನೋಡೇ ಬಿಡ್ತೀನಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಗೌಡ್ರೆ. ಇಬ್ಬರು ಗೌಡ್ರು ನಮ್ಮ ಅಂಗಡಿ ಮುಂದೆ ಕೂತ್ರೆ ಅವ್ರೆದ್ರು ಬೀಡಿ ಸೇದಕ್ಕೂ ಎದುರೋ ಜನ ಇನ್ನೇನ್ ಸಾರಾಯಿ ಕುಡಿಯಕ ಬರ್ತಾರೆ ಇಲ್ಲಿಗೆ. ಯಾ ಬುದ್ಧಿ ಇದೆಯಾ ಗೌಡ್ರೆ ನಿಮ್ಗೆ? ಬುದ್ಧು ನನ್ನ ಮಕ್ಕಳ, ನನ್ಗೆಲ್ಲ ಗೊತ್ತಾಯ್ತು ಬಿಡ್ರ. 3 ದಿನ ಆಯ್ತು ಓಪನ್ ಆಗಿ, 3 ರೂಪಾಯಿ ವ್ಯಾಪಾರ ಇಲ್ಲ. ಹಿಂಗಾದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ. ಓಕೆ, ಬರ್ತೀನಿ. ಇಲ್ಲಿರೋ ಮಾಲು ಖಾಲಿ ಆಗಕ್ಕೆ ಇನ್ನು 3 ತಿಂಗಳು 6 ತಿಂಗಳು ಬೇಕು. ಅಲ್ಲಿವರೆಗೂ ನೀವೇ ದಿನ ಕುಡಿತಾ ಇರಿ. ನಾನು ನನ್ನ ಲವರ್ ನೋಡ್ಕೊಂಡ್ ಬರ್ತೀನಿ. ಬಾಯ್. ಗೌಡ್ರೆ, ಒಂದ್ ವಾರ ಆಯ್ತು, 1 ರೂಪಾಯಿ ವ್ಯಾಪಾರ ಇಲ್ಲ. ಹಿಂಗಾದ್ರೆ ನಮ್ಮ ಹೆಂಡ್ರ ಮಕ್ಕಳನ್ನ ಹೆಂಗ್ ಸಾಕೋದು? ಬರ್ತೀನಿ. ಎಲ್ಲ ನನ್ನ ಮಕ್ಕಳ ಎಲ್ರು ಹೊಂಟೋದ್ರಲ್ಲಪ್ಪ. ರಾಘವೇಂದ್ರ, ಇದ್ದಿದ್ದೆಲ್ಲ ಎಕ್ಕುಟ್ ಹೊಂಟು ಹೋಗ್ಬಿಡ್ತಲ್ಲ. ನಮಸ್ಕಾರ. ನಮಸ್ಕಾರ. ಈ ಕಾಲದಲ್ಲೂ ಧರ್ಮಪುರಿ ಜನ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಇಂಥ ಒಳ್ಳೆ ಸಹಬಾಳ್ವೆನ ಸಾಗಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಬಾಳ್ವೆ
ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಗೆ ತಿಳಿದಿರೋ ಹಾಗೆ ಪ್ರತಿ ವರ್ಷ ಈ ಊರಿನ ದೇವರ ರಥೋತ್ಸವ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೀವಿ. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಯಾರ್ಯಾರಿಗೆ ಏನೇನ್ ಜವಾಬ್ದಾರಿ ವಹಿಸಬೇಕು ಅಂತ ಕಮಿಟಿ ತೀರ್ಮಾನ ಮಾಡಿದೆ. ಅದನ್ನು ತಿಳಿಸೋದಕ್ಕೆ ನಾವೆಲ್ಲ ಸೇರಿರೋದು. ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನೆಲ್ಲ ಪೂಜಾರಿ ರಾಮಶಾಸ್ತ್ರಿಗಳ ವಂಶದವರು ತಲತಲಾಂತರದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅವರೇ ಈಗಲೂ ನಡೆಸ್ಕೊಂಡು ಹೋಗ್ತಾರೆ. ಇನ್ನು ದೇವಸ್ಥಾನ, ಬೀದಿಗಳ ಅಲಂಕಾರ, ಪ್ರಸಾದ ವಿನಿಯೋಗ ಹಾಗೂ ನೀರಿನ ವ್ಯವಸ್ಥೆ ಅಬ್ದುಲ್ ಖಾನ್ದು. ಇದೇ ಪ್ರಕಾರ ಡೊಳ್ಳು ಕುಣಿತ, ಕೀಲು ಕುದುರೆ ಹಾಗೂ ಇತರ ಮನೋರಂಜನೆಗಳು ಮತ್ತು ಜಾತ್ರೆಯಲ್ಲಿ ಎಲ್ಲಾ ತರಹದ ಶಿಸ್ತು ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ಇವು ಆಂಟನಿಗೆ ಸೇರಿದ್ದು. ಊಟದ ಏರ್ಪಾಟು, ಅಡಿಗೆ ಮನೆ ವ್ಯವಸ್ಥೆ ಮತ್ತು ಬಂದ ಜನಗಳನ್ನೆಲ್ಲ ನೋಡ್ಕೊಳ್ಳೋ ಹೊಣೆಗಾರಿಕೆ ಇವೆಲ್ಲ ಯಲ್ಲಪ್ಪನಿಗೆ ಸೇರಿದ್ದು. ನೋಡ್ರಪ್ಪ, ಈಗ ಗೌಡ್ರು ಅಪ್ಪಣೆ ಕೊಟ್ಟ ಹಂಚಿಕೆ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಏನೇ ಅಸಮಾಧಾನ ಇದ್ರು ಧೈರ್ಯವಾಗಿ ಕೇಳಬಹುದು. ನಮ್ ಗೌಡ್ರು ಹೇಳಿದ್ಮೇಲೆ ಮುಗ್ದೋಯ್ತು. ಮುಂದಿನ ಸೋಮವಾರ ಜಾತ್ರೆ. ಅಷ್ಟರೊಳಗೆ ಊರಿನ ಮತ್ತು ದೇವರ ಎಲ್ಲಾ ಕೆಲಸಗಳು ಮುಗಿಬೇಕು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ನಮಸ್ಕಾರ ಸಾಹೇಬ್ರಿಗೆ. ಏನು ಈ ಕಡೆ ನೀವು ನಮ್ಮ ಊರಿಗೆ ಬಂದದ್ ನೋಡಿ ನಮ್ಮ ಜನ ಎಲ್ಲ ಗಾಬರಿ ಆಗಿದ್ದಾರೆ. ಅಂದ ಹಾಗೆ ತಾವು ಕುಡಿಲಿಕ್ಕೆ ಏನ್ ತಗೋತೀರಿ? ಪಾನಕ, ಎಳ್ನೀರು? ಏನು ಬೇಡಿ ಗೌಡ್ರೆ. ಅಂದ್ಹಾಗೆ ನಿನ್ನೆ ತಾನೇ ಬಂದು ಪೊಲೀಸ್ ಸ್ಟೇಷನ್ ಚಾರ್ಜ್ ತಗೊಂಡೆ. ಹಾಗೆ ಗ್ರಾಮಗಳ ಪಟ್ಟಿ ನೋಡ್ತಾ ಹೋದಾಗ ನಿಮ್ ಗ್ರಾಮದ ಹೆಸರೊಂದು ಬಿಟ್ಟು ಉಳಿದ ಗ್ರಾಮಗಳ ಹೆಸರೆಲ್ಲ ಕೆಂಪಕ್ಷರದಲ್ಲಿ ಬರ್ದಿತ್ತು. ನಿಮ್ ಗ್ರಾಮದ ಹೆಸರು ಮಾತ್ರ ಹಸಿರಕ್ಷರದಲ್ಲಿ ಬರ್ದಿತ್ತು. ಈಗಿನ ಕಾಲದಲ್ಲೂ ಇಂಥ ಒಳ್ಳೆ ಗ್ರಾಮ ಇದೆಯಾ ಅಂತ ಆಶ್ಚರ್ಯ ಆಯ್ತು. ಬಹಳ ಸಂತೋಷನೂ ಆಯ್ತು. ನಿಮ್ಮನ್ನ ನಿಮ್ ಜನಗಳನ್ನ ನೋಡ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೆ. ಬನ್ನಿ ಕೂತ್ಕೊಳ್ಳಿ. ಯಾರ್ಯಾರಿಗೆ ವ್ಯವಸ್ಥೆ ವಹಿಸಿದೆಯೋ ಅವ್ರ ಖರ್ಚಿಗೆ ಎಷ್ಟೆಷ್ಟು ದುಡ್ಡು ಬೇಕು ಅಂತ ಹೇಳಿದ್ರೆ ನಾವು ಕಮಿಟಿಯಿಂದ ಸ್ಯಾಂಕ್ಷನ್ ಮಾಡ್ತೀವಿ. ಇವ್ರ ಹತ್ರ ಎಲ್ಲ ವಿಚಾರ ಮಾಡಿ ನಾಳೆನೆ ಪಟ್ಟಿ ಕೊಡ್ತೀವಿ ಗೌಡ್ರೆ. ನಾವೇ ನಿಮ್ಮನ್ನ ನೋಡಕ್ ಬರೋಣ ಅನ್ಕೊಂಡ್ವಿ. ಅಂದ್ರೆ ಕಂಪ್ಲೇಂಟ್ ಕೊಡೋದಕ್ಕೋ ಪೊಲೀಸ್ ಸಿಬ್ಬಂದಿ ಕೇಳೋದಕ್ಕೋ ಅಲ್ಲ. ಆದ್ರೆ ಸೋಮವಾರ ನಮ್ಮ ಜಾತ್ರೆ, ನಮ್ಮೂರ್ ಜಾತ್ರೆ, ಅದಕ್ಕೆ ನೀವು ನಿಮ್ಮ ಸಂಸಾರದವರು ಬರಬೇಕು, ಪಾಲ್ಗೊಳ್ಬೇಕು ಅಂತ ಕೇಳೋಕೆ ಬರೋಣ ಅಂತಿದ್ವಿ. ಖಂಡಿತ ಬರ್ತೀನಿ ಗೌಡ್ರೆ. ಆಯ್ತು, ಬರ್ತೀನಿ. ಆಗ್ಲಿ ಬನ್ನಿ. ಮಾವ, ಅಪ್ಪ, ಈ ಅಪ್ಪ ನಂಜಗೌಡ ಅಂತ ಯಾವ ಹೊತ್ನಲ್ಲಿ ನಾಮಕರಣ ಮಾಡಿದ್ರು. ಎಲ್ಲಾದ್ರಲ್ಲೂ ಆ ವ್ಯವಹಾರ ಈ ವ್ಯವಹಾರ. ಯಾವುದೇ ನಿರ್ಧಾರ ತಗೊಳಕ್ಕೂ ಸ್ಲೋ ಸ್ಲೋ ಸ್ಲೋ. ಕರ್ಮ ಕರ್ಮ. ಒಂದ್ ಹಸ ತಿರ್ಗ್ ನೋಡಿದ್ರು ಒಬ್ಬ ಗಾ ಮಾಡಂಗ್ ಗೊತ್ತಾತೆ ಬ್ಯಾಟ್ಯಾಗ ಕರ್ಕೊಂಡು ಹೋಗ್ಬೇಕು ಅಂತ. ಮಕ್ಳು ವಯಸ್ಸಾಗಿ ನಿಂತವ್ರೆ, ಮದ್ವೆ ಮಾಡಕೊಂಡ್ ಗೊತ್ತಾಗಲ್ಲ ಈ ಅಪ್ಪಂದಿರ್ಗೆ. ಯಾಕೆ ಉಡ್ಸ್ಬೇಕಿತ್ತು? ಏ ವಿಜಯ್, ಇನ್ನು ಎಷ್ಟ್ ದಿವಸ ಅಂತ ಈ ಕದ್ದು ಮುಚ್ಚಿ ಪ್ರೀತಿ ಮಾಡೋದು? ನೋಡು, ನೇರವಾಗಿ ನಿಮ್ಮ ಅಪ್ಪನ ಹತ್ರ ಹೋಗು. ಲೇ ಅಪ್ಪ ಅಂತ ಕೇಳು. ಕೋಪ ಬಂತಾ? ಲೇ ನಂಜ ಅಂತ ಅನ್ನು. ಮಕ್ಕಳಿಂದನು ಗಂಡ ಹೆಂಡತಿ ಅಂತ ಬೆಳೆಸ್ಬಿಟ್ರಲ್ಲ, ಯಾವಾಗ ನಮ್ಮನ್ನ ನಿಜವಾದ ಗಂಡ ಹೆಂಡತಿ ಮಾಡೋದು ಅಂತ ಕೇಳ್ಬಿಡು. ನಾನು ಸಖತ್ತಾಗಿ ಗ್ರೋಫ್ ಆಗ್ಬೇಕು ಅಂತ ನಮ್ಮ ತಂದೆ ಮುಂದೆ ಹೋಗ್ತೀನಿ ಕಣೆ. ಅವ್ರು ಒಂದ್ಸಲ ಕೆಕ್ಕರ್ಸ್ಕೊಂಡ್ ನೋಡಿದ್ರೆ ಮುಂದೆ ಮಾತೆ ಹೊರಳಲ್ಲ ಕಣೆ. ಗಂಡ್ಸ ನೀನ್ಯಾಕೆ ಹೆದರ್ಕೋತೀಯ? ನಾನೇನಾದ್ರೂ ಗಂಡಾಗಿದ್ದಿದ್ರೆ ನಮ್ಮ ಅಪ್ಪನ ಮೀಸೆ ಕಿತ್ತು ಕೈ ಕೊಟ್ಬಿಡ್ತಿದ್ದೆ. ಏ ಸಾಕ್ ಮಾಡ್ರು ನಿಮ್ ತಲೆ ಹರಟೆನಾ? ಮಾವ ನಿಂತ್ಕೊಳ್ರ. ಇಷ್ಟೊತ್ತು ಮುಖಕ್ಕೆ ಸಗಣಿ ನೀರು ಹಚ್ಬಿಟ್ಟು ಈಗ ತಲೆ ಮರ್ಸ್ಕೊಂಡು ಓಡ್ತಾವ್ರೆ. ಬರ ನೋಡಿ. ಅಪ್ಪ ಕ್ಷಮಿಸ್ಬಿಡಪ್ಪ, ನೀವು ಬಂದಿದ್ ಗೊತ್ತಾಗ್ಲಿಲ್ಲ. ಕ್ಷಮಿಸ್ಬೇಕಾದವರು ನಾವಲ್ಲಪ್ಪ, ನೀವು.
ಈ ರೀತಿ ನೀವು ಬಯೋ ತನಕ ನಿಮ್ ಮದುವೆ ಮಾಡ್ಲಲ್ಲ ಅದಕ್ಕೆ ಏನ್ ಭಾವ ಏನಂತೀಯ? ಇನ್ನೇನು ಹಾ? ಚೆನ್ನಾಗಿ ಉಗಿಸ್ಕೊಂಡಿದ್ದಾಯ್ತಲ್ಲ ಜಾತ್ರೆ ಮುಗಿದ ಕೂಡ್ಲೆ ಹ್ಮ್. ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ಅಯ್ಯಯ್ಯೋ ಮಾವ ಇಲ್ಲಲ್ಲ ಅಲ್ಲಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಆಚಾರಿ ನಿನಗೆ ಸಾಟಿ ಇಲ್ಲ ಆಚಾರಿ ನಿನಗೆ ಸಾಟಿ ಇಲ್ಲ ಬಿಸಿಲು ಮನೆಗೆ ಬಿರುಗಾಳಿ ಚಳಿಗೆ ನೀ ಅರೆರೆ, ಏನು ಮಾಡಕ್ಕೇನು ಅವೇಂಟಿ ಅಪ್ಪ ಈಗಾಗ್ಲೇ ಟೈಮ್ ಆಗೋಯ್ತು, ನಡಿಯಪ್ಪ ಹೋಗೋಣ ಜಾತ್ರೆಗೆ. ಎಲ್ಲಮ್ಮ ಟೈಮ್ ಆಗಿದೆ, ಇನ್ನ 1 ಗಂಟೆ ಇದೆ ತೇರ್ ಎಳಿಯಕ್ಕೆ. ಜಾತ್ರೆ ಅಂದ್ರೆ ಗೆರೆ ಕೊಯ್ದಾಗೆ ಟೈಮ್ ಸರಿಯಾಗಿ ಹೋಗ್ಬೇಕಾ? ಸ್ವಲ್ಪ ಮುಂಚೆನೆ ಹೋಗೋಣ. ನೀನು ಶಿವನ್ ದರ್ಶನಕ್ಕೆ ಹೊರಟಿರೋ ಹಾಗಿದ್ರೆ ಪರವಾಗಿಲ್ಲ, ನೀನು ಹೊರಟಿರೋದೇ ವಿಜಯನ್ ದರ್ಶನಕ್ಕೆ. ಥು, ಹೋಗಪ್ಪ. ನೋಡಮ್ಮ, ನಾನೇನೋ ರೆಡಿ. ನಿಮ್ಮಮ್ಮ ಅನ್ನಪೂರ್ಣೇಶ್ವರಿ ರೆಡಿ ಆಗ್ಬಿಟ್ರೆ ಎಲ್ರೂ ಹೊರಟ ಹಾಗೆ. ಮೊದ್ಲು ಅವಳನ್ನು ಹೋಗಿ ಹೊರಡ್ಸು. ಹೋಗು ಹೋಗು. ಅಮ್ಮ, ಬೇಗ ಬಾ ಅಮ್ಮ, ಅಪ್ಪ ಕಾಯ್ತಿದ್ದಾರೆ. ಕುಂಕುಮ ಇಟ್ಕೋತಾ ಇದ್ದೀನಿ, ಕುಂಕುಮ ಇಟ್ಕೊಳಕ್ಕೂ ಬಿಡೋದಿಲ್ಲ. ಬಾ ಅಮ್ಮ ಬೇಗ. ಇರೇ, ಇನ್ನೂ 2 ಚಿನ್ನದ ಬಳೆ ಹಾಕೊಂಡ್ ಬರ್ತೀನಿ. ಇನ್ನು ಏನು ಆಗದೆ ಇರೋ ನಾನೇ ಇಷ್ಟು ಡ್ರೆಸ್ ಮಾಡ್ಕೊಳ್ಳಲ್ಲ, ಎಲ್ಲ ಮುಗ್ದೋಗಿರೋ ಇವ್ರು ಎಷ್ಟು ಡ್ರೆಸ್ ಮಾಡ್ಕೋತಾರೆ. ಬಾ ಅಮ್ಮ ಬೇಗ. ಯಾಕೆ ಇಷ್ಟೊಂದು ತಲೆ ತಿಂತಿದ್ಯಾ? ಬರ್ತೀನಿರು. ಹಾಕೋ, ಎಲ್ಲ ಹಾಕೋ, ನನ್ ಕರ್ಮ. ಅಮ್ಮ, ಅಪ್ಪ ಬಡ್ಕೋತಿದಾರೆ, ಬೇಗನೆ ಬಾಮ್ಮ. ಏನಮ್ಮ, ನಿಮ್ಮ ಅಮ್ಮನ್ ರೆಡಿ ಮಾಡಿದ್ಯಾ? ಇಲ್ಲಪ್ಪ, ಅಮ್ಮ ಜಾತ್ರೆಗೆ ರೆಡಿ ಆಗ್ತಿದ್ದಾಳೋ ಇಲ್ಲ ರಿಸೆಪ್ಷನ್ಗೆ ರೆಡಿ ಆಗ್ತಿದ್ದಾಳೋ ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿನೇ ಹೇಳಿದೆ ಕಣೆ. ಲೇ ಅನ್ನಪೂರ್ಣ, ಈಗ್ಲಿಂದಲೂ ರೆಡಿ ಆಗ್ಬಿಡೆ. ಈ ವರ್ಷನಾದ್ರೂ ಟೈಮಿಗೆ ಸರಿಯಾಗಿ ತೇರ್ ಎಳಿಯೋಣ ಅಂತ. ಅಮ್ಮ, ಇಡೀ ಪ್ರಪಂಚಕ್ಕೆ ಗೊತ್ತು ನೀನ್ ತುಂಬಾ ಸುಂದರವಾಗಿದ್ಯಾ ಅಂತ. ಇನ್ನ ಹಬ್ಬ ಬಡ್ಕೊಳಕ್ ಶುರು ಮಾಡ್ತಾನೆ, ನಡಿ ಬೇಗನೆ. ಬಂದೆ ಬಂದೆ ಬಾಮ್ಮ ನೀನು. ನನ್ ತಂಗಿ ಕಣೆ, ಟೈಮ್ ಅಂದ್ರೆ ಟೈಮ್. ಏನ್ರಿ ಅದು, ತಂಗಿ ಬಗ್ಗೆ ಜಂಬ ಕೊಚ್ಕೋತಿದ್ದೀರಾ? ಅಲ್ಲಿ ಏನೇ ಇದು? ತೇರಲ್ಲಿ ದೇವ್ರ ಬೊಂಬೆ ಕೂರಿಸ್ತಾರೋ ನೀನ್ ಕೂರಿಸ್ತಾರೋ ಗೊತ್ತಾಗ್ತಿಲ್ವಲ್ಲ. ಸಾಕ್ ಸುಮ್ನಿರ್ರಿ. ದೊಡ್ಡಗೌಡ್ರ ಹೆಂಡತಿ ಅಂದ್ರೆ ಹೇಗಿರ್ಬೇಕು? ನೋಡಿದ ತಕ್ಷಣ ಹೇಳೋ ಹಾಗಿರ್ಬೇಕು. ಅಯ್ಯೋ, ಅದಕ್ಕೆ ಇಷ್ಟೊಂದು ಒಡವೆ ಯಾಕೆ ಬೇಕು? ನೀನ್ ಬಾಯಿ ಬಿಟ್ರೆ ಸಾಕು, ನಿನ್ ದಡ್ಡತನಕ್ಕೆ ದೊಡ್ಡಗೌಡನ ಹೆಂಡತಿ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ. ನಡೀರಿ ನಡೀರಿ, ಹೊತ್ತಾಯ್ತು. ಅಯ್ಯಯ್ಯೋ, ಏ ಬಾಬಾ, ಇದೇನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ಏನು ಅಂತ ಹೇಳಿ, ಬೆಳಿಗ್ಗೆ 6 ಗಂಟೆಗೆ ಇವಳು. ಏನಾಯ್ತು? ನಮ್ಮಮ್ಮ ಆ? ಅಲಂಕಾರಕ್ಕೆ ಅಂತ ರೂಮ್ಗೆ ಹೋದವ್ರು ಇನ್ನೂ ಬಂದಿಲ್ಲ. ಥೋ, ನೀನು ಅಷ್ಟೇನಾ? ಆಯ್ ಆಯ್ ಆಯ್. ಏನ್ರಿ? ಅರೆ ಅಣ್ಣ, ಇಷ್ಟು ಬೇಗ ಬಂದ್ಬಿಟ್ರಾ? ಅದಕ್ಕೆ ಅಲಂಕಾರ ಮಾಡ್ಕೊತಾ ಇರ್ತಾರೆ ಅಂತ ನಾನು ಅಲಂಕಾರ ಮಾಡ್ಕೊತಾ ಇದ್ದೆ. ಅಷ್ಟು ಸ್ವಾತಂತ್ರ್ಯ ನಿಮ್ಮ ಅಣ್ಣ ನನ್ಗೆಲ್ಲಮ್ಮ ಕೊಟ್ಟಿದ್ದಾರೆ. ಅದೇ ನಮ್ಮ ಅಣ್ಣನ್ ನೋಡು, ನೀನ್ ಅಲಂಕಾರ ಮಾಡ್ಕೊತಾ ಇದ್ರೆ ಹೇಗ್ ಕಾಯ್ತಾ ಕೂತಿದ್ದಾರೆ. ಹೇಗೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದೇನೆ. ಇವರು ನನ್ನ ಮಗ ಮಗಳು ಎಲ್ಲ ಸೇರ್ಕೊಂಡು ನನ್ನ ಅಲಂಕಾರ ಮಾಡ್ಕೊಳಕ್ಕೆ ಬಿಡ್ಲಿಲ್ಲ ಅತ್ತಿಗೆ. ಹೌದಾ ಅತ್ತಿಗೆ? ಇನ್ನೊಂದ್ ವಂಕಿ ಉಂಗ್ರ ಹಾಕೊಂಡ್ ಬರ್ಬೋದಿತ್ತಲ್ರಿ? ಒಂದು ಪುಟ್ಟದ ಕಿರೀಟ ಇಟ್ಕೋ, ಚಾಮುಂಡೇಶ್ವರಿ ತರ ಇರ್ತೀಯ. ನಾವು ಈಗಿಂದಿಗ್ಲೇ ಹೋಗ್ದಿದ್ರೆ ಜನ ತೇರು ಹೇಳೋದು ಮನೆಗೆ ಹೋಗ್ಬಿಟ್ಟಿರ್ತಾರೆ. ಏನು ಯೋಚನೆ ಮಾಡಬೇಡ ಭವ, ಹೇಗಿದ್ರೂ ಟೈಮ್ ಆಗಿದೆ. ಎಲ್ಲ ನಡೀರಿ. ಅಲ್ಲಿ ತಿಂದು ಬಿಸಾಕಿರೋ ಬಾಳೆಹಣ್ಣಿಂದ ಸಿಪ್ಪೆ ಅದು ಇದು ಎಲ್ಲ ಗುಡಿಸಿವ್ರಂತೆ. ನಡೀರಿ. ಚುನಾವಣೆಗಳನ್ನು ಘೋಷಿಸಲಾಗಿದೆ. ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡುತ್ತಿದ್ದ ಮುಖ್ಯಮಂತ್ರಿಯವರು, ಅಧಿಕಾರದ ಸೂತ್ರ ಕೆಲವು ಜನಗಳ ಕೈಯಲ್ಲಿರುವುದರಿಂದ ಆಡಳಿತ ಪರಿಣಾಮಕಾರಿಯಾಗಿರದೆ ರಾಜ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದೆ ಸಾಗಿದೆ. ಅದನ್ನ ತಪ್ಪಿಸಲು ಅಧಿಕಾರದ ಸೂತ್ರ ಹಳ್ಳಿಯವರೆಗೂ ದೊರಕುವಂತಾಗಬೇಕು. ಗಾಂಧೀಜಿ ಕಂಡ ಗ್ರಾಮದಲ್ಲಿ ಸ್ವರಾಜ್ಯ ಸ್ಥಾಪನೆಯಾಗಬೇಕು ಎಂದು ಶ್ರೀಮಾನ್ ಮುಖ್ಯಮಂತ್ರಿಯವರು ತಿಳಿಸಿದರು. ಅಯ್ಯ, ಚುನಾವಣೆಯಲ್ಲಿ ಗೆದ್ದು ಬಿಡ್ತಾರೆ,
ಆಮೇಲೆ ಈ ಕಡೆ ಮುಖಾನೇ ಹಾಕಲ್ಲ. ಯಾರಾದ್ರೂ ಏನಾದ್ರೂ ಕೆಲಸ ಆಗ್ಬೇಕು ಅಂತ ಹೋಗಿ ಕೇಳಿದ್ರೆ ಅವ್ರಿಗೆ ಸಿಗದೇನೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ಅದಕ್ಕೆ ಅಲ್ವಾ ನಾವು ನಮ್ಮೂರವರು ರಾಜಕೀಯದವ್ರನ್ನ ಹೊರಗಿಟ್ಟ ಹಾಗೆ ಬೇರೆ ಊರವರು ರಾಜಕೀಯ ಜನರನ್ನ ದೂರ ಇಟ್ರೆ ಆಗ ಅವ್ರಿಗೆ ಬುದ್ಧಿ ಬರುತ್ತೆ. ಇದ್ರಲ್ವೇ ಬರೋದಕ್ಕೆ ಬುದ್ಧಿ. ಧರ್ಮಪುರಿಯ ಗ್ರಾಮಸ್ಥರೇ, ಇದು ಆಡಳಿತ ಪಕ್ಷದ ಚುನಾವಣಾ ಪ್ರಸಾರ. ಮೊದಲು ಬಾರಿಗೆ ನಿಮ್ಮ ಊರಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಲು ನಿಮ್ಮ ಊರಿಗೆ ಬಂದಿದ್ದೇವೆ. ತಾವೆಲ್ಲರೂ ಒಮ್ಮತದಿಂದ ನಿಮ್ಮ ಪಕ್ಷದಿಂದ ಪ್ರತಿನಿಧಿಯಾಗಿ ಸ್ಪರ್ಧಿಸಲು ನಿಮ್ಮ ನಾಯಕನನ್ನು ಆರಿಸಬೇಕಾಗಿ ವಿನಂತಿ. ನಮಸ್ಕಾರ. 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 ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಟ್ರಾನ್ಸ್ಫರ್ಗೆ, ಕೆಲಸ ಕೊಡಿಸ್ಲಿಕ್ಕೆ, ಆಗದೆ ಇದ್ದವ್ರನ್ನ ಲಾಕಪ್ನಲ್ಲಿ ಹಾಕ್ಸೋಕೆ. ಇನ್ಫ್ಲೂಯೆನ್ಸ್ ಮಾಡಿ ಅಂತ ನಮ್ಮ MLAಗಳನ್ನ ಹುಡುಕೊಂಡು ಒಂದು ದಿನನಾದ್ರೂ ಲೆಜಿಸ್ಲೇಟರ್ ಹೋಮ್ ಮೆಟ್ಲು ಹತ್ತಿದ್ರೆ ನಾವ್ಯಾರು ಅಂತ ಗೊತ್ತಾಗ್ತಾ ಇತ್ತು. ಒಟ್ನಲ್ಲಿ ಆ ಭಾಗ್ಯ ನಮ್ಗಿಲ್ಲ ಬಿಡಿ. ನಾನು ಎಲಿವಾಳದ MLA ಗೌಡ ಅಂತ. ತಾವು ಬಂದ ಕಾರಣ? MLAಗಳು ಯಾಕೆ ಬರ್ತಾರೆ ಹೇಳಿ? ದೇಶ ಸೇವೆ ಮಾಡೋದಕ್ಕೆ. ದೇಶ ಸೇವೆ ಮಾಡೋದಕ್ಕೆ ಇಲ್ಲಿಗೆ ಯಾಕೆ ಬಂದ್ರಿ? ಯಾಕೆ ಅಂದ್ರೆ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ತಿಳಿದಿರೋ ನಿಮ್ಮಂತ ದೊಡ್ಡ ಮನುಷ್ಯರ ಸೇವೆ ಒಂದೇ ಊರಿಗೆ ಸೀಮಿತವಾಗಿದೆಯಲ್ಲ, ಅದನ್ನ ಇಡೀ ದೇಶಕ್ಕೆ ಸಲುವಾಗಿ ಮಾಡೋಣ ಅಂತ. ತಮ್ಮ ಮಾತಿನ ಅರ್ಥ ಆಗ್ಲಿಲ್ಲ. ದಯವಿಟ್ಟು ತಾವು ನಮ್ಮ ಪಕ್ಷಕ್ಕೆ ಸೇರ್ಬೇಕು. ನಮ್ಮ ಪಕ್ಷದಿಂದ ನೀವು ಎಲೆಕ್ಷನ್ ನಿಲ್ಲೇಬೇಕು. ಇಷ್ಟು ದಿನ ರಾಜಕೀಯ ಅಂದ್ರೆ ಅದು ಕೆಲವೇ ಜನರ ಸೊತ್ತಾಗಿತ್ತು. ಈಗ ಅದನ್ನ ಅಧಿಕಾರ ವಿಕೇಂದ್ರೀಕರಣ ಮಾಡಿದಾಗ ನಮ್ಮ ಲೀಡರ್ಗಳು ನಮ್ಮ ಕಣ್ಣು ಮುಂದೆನೇ ಇರ್ತಾರೆ. ನಮ್ಮ ಕೈಯಲ್ಲೂ ಅಧಿಕಾರದ ಚುಕ್ಕಾಣಿ ಬರಬೇಕು. ಅದಕ್ಕೆ ಗ್ರಾಮ ಪಂಚಾಯಿತಿ ಬಂದಿದೆ. ರಾಜಕೀಯ ಅನ್ನೋದು ಒಂದೊಂದು ಹಳ್ಳಿಗೂ ಪ್ರವೇಶ ಮಾಡಬೇಕು. ಹೌದು. ಹಳ್ಳಿಗಳಲ್ಲೂ ಜನ ನಾನು ಆ ಪಕ್ಷ ನೀನು ಈ ಪಕ್ಷ ಅಂತ ಒಬ್ರಿಗೊಬ್ರು ಹೇಳ್ಕೊಂಡು ಹೊಡೆದಾಡ್ಕೊಂಡು ಸಾಯ್ಬೇಕು ಅಲ್ವೇನಯ್ಯ? ಹೋಗಯ್ಯ. ಇಲ್ಲಿ ನೋಡಿ, ಇಲ್ಲಿ ತನಕ ಈ ಹಳ್ಳಿಗೆ ಮತ್ತು ಇಲೆಕ್ಷನ್ ರಾಜಕೀಯ ಇವೆರಡಕ್ಕೂ ಬಹಳ ದೂರ. ಈ ಹಳ್ಳಿಲಿ ಇಲೆಕ್ಷನ್ ಆಗಿಲ್ಲ. ಜನತೆಯ ಸೇವೆ ಮಾಡೋಕೆ ರಾಜಕೀಯ ಪಕ್ಷ ಸೇರೋ ಅಗತ್ಯ ಇಲ್ಲ. ಅಲ್ಲೇ ನೋಡಿ ನೀವು ತಪ್ಪು ತಿಳ್ಕೊಂಡಿರೋದು. ನಿಜವಾಗ್ಲೂ ಜನರ ಸೇವೆ ಮಾಡಬೇಕು ಅಂತಿರೋನು ಒಂದು ರಾಜಕೀಯ ಪಕ್ಷದಲ್ಲಿ ಇರಲೇಬೇಕು. ಆಗ ಮಾತ್ರ ಅವನು ಹಳ್ಳಿಗೆ ಬೇಕಾದ ಶಾಲೆ, ಕಾಲೇಜು, ನಲ್ಲಿ ನೀರು ಏನ್ ಬೇಕಾದ್ರೂ ಸ್ಯಾಂಕ್ಷನ್ ಮಾಡಿಸ್ಬೋದು. ಬೇಡಿ ಸ್ವಾಮಿ ಬೇಡಿ. ನಮಗೆ ಸರ್ಕಾರದ ಸಹಕಾರ ಇಲ್ಲದೇನೆ ಇದನ್ನೆಲ್ಲ ಪಡ್ಕೊಂಡ್ಬಿಟ್ಟಿದೀವಿ. ಊರಿಗೆ ಬೇಕಾದ ವ್ಯವಸ್ಥೆ ಏನೋ ಮಾಡ್ಕೊಂಡಿದ್ರ ಸ್ವಾಮಿ. ಸ್ವಾಮಿ ಕಾರ್ಯದ ಜೊತೆ ಸ್ವಲ್ಪ ಸ್ವಕಾರ್ಯನೂ ಇರ್ಬೇಕಲ್ವೇ? ನೀವು ಈ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರೆ ಈ ಊರಿನ ಚೇರ್ಮನ್ ಆಗೋದು ಗ್ಯಾರಂಟಿ. ರೇ, ಆಗ್ಲಿಂದಲೂ ಹೇಳ್ತಾ ಇಲ್ಲ, ನಮ್ಮೂರಿನ ಜನಕ್ಕೆ ರಾಜಕೀಯ ಚುನಾವಣೆ ಅಂದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಹುಷಾರ್. ಮುಚ್ಚಾಯ ಬಾಯ್ನ. ದುಡ್ಡಾಸೆ ಅಧಿಕಾರದಾಸೆ ತೋರಿಸಿ ನಮ್ ಗೌಡ್ರನ್ನ ರಾಜಕೀಯ ಕೆಳೆದು ಊರ್ನ ಹಾಳು ಮಾಡಕ್ ಬಂದಿದೀಯಾ? ಓಡಿಸ್ರೇ ಅಂದಿಗಳನ್ನ ಊರಿಂದ. ನೋಡಿ, ಅವಕ್ಕಂತೂ ಬುದ್ಧಿ ಇಲ್ಲ, ಹಂಗಾಡ್ತವೆ. ನೀವು ದೊಡ್ಡ ಮನಸ್ಸು ಮಾಡಿ ಹೂನಿ. ಐಶ್ವರ್ಯ ಲಕ್ಷ್ಮಿ ಸಾಕ್ ನಿಲ್ಸ. ಯಾರು ನೀವು? ನಾನು ಶಿವಗುಡಿ ಪೂಜಾರಿ. ಇಲ್ಲಿಗೆ ಕೋಡ್ ಬಂದು ನನ್ನನ್ನು ನಿಲ್ಸಿದ್ರಿ? ನಿಮ್ಮ ಹತ್ರ ಒಂದು ಮುಖ್ಯ ವಿಷಯ ಮಾತಾಡಬೇಕಾಗಿತ್ತು. ಮುಖ್ಯವಾದ ವಿಷಯನ? ಏನದು? ವಿಷಯ ಯಾರ ಹತ್ರ ಬಾಯ್ಬಿಡ್ಬಾರ್ದು. ಇಲ್ಲ ಇಲ್ಲ, ಖಂಡಿತ ಹೇಳೋದಿಲ್ಲ. ನಾನು ನಿಮ್ಮ ಹತ್ರ ಮಾತಾಡೋದು ನೀವು ಊರ್ ಜನ ನೋಡಿದ್ರೆ ಬಹಳ ಅಪಾಯ. ದೇವ್ರು ಯಾವ್ಯಾವ ರೂಪದಲ್ಲೋ ಬಂದು ಸಹಾಯ ಮಾಡ್ತಾನೆ. ನಾವು ಜನರ ಸೇವೆ ಮಾಡ್ತೀವಿ, ಜನಾರ್ದನ ನಮ್ಮ ಸೇವೆ ಮಾಡ್ತಾನೆ. ಬರ್ತೀನಿ. ಆಯ್ತು ಸ್ವಾಮಿ, ನಮಸ್ಕಾರ. ಸರ್, ಆ ಧರ್ಮಪುರಿ ಪೂಜಾರಿ ನನ್ನನ್ನು ಭೇಟಿಯಾಗಿದ್ದ. ಆ ದೊಡ್ಡೇಗೌಡನ ಬಗ್ಗೆ ಎಲ್ಲಾ ವಿಷಯನೂ ವಿವರವಾಗಿ ಹೇಳ್ದ. ಅವನ್ನ ಹೇಗಾದ್ರೂ ಮಾಡಿ ಇಲ್ಲಿ ಕರ್ಸ್ಕೋಬೇಕು. ಧರ್ಮಪುರಿಗೆ ಎಲೆಕ್ಷನ್ ಅನ್ನೋ ಬಾಣ ಬಿಡ್ಬೇಕು. ಅವನಿಲ್ಲಿಗೆ ಬರಬೇಕು, ನಾವು ಹೇಳ್ದಾಗ ಕೇಳಬೇಕು.
ಅದಕ್ಕೆ ಆ ಪೂಜಾರಿನ ಇಲ್ಲಿ ಕರ್ಸ್ಕೋಬೇಕು. ನೋಡಿ, ನಾನ್ ಹೇಳ್ತಾ ಇರೋದು ನಿಜ. ಅವನ್ ಚುನಾವಣೆಗೆ ನಿಲ್ತಾನೆ. ಅವನಲ್ಲಿ ಕರೆಸಿ ಮಾತಾಡಿ. ನಿಲ್ತಾನ ಅವನು, ಖಂಡಿತವಾಗಲು. ನನ್ನ ತಾಯಣಗೂ ನಿಲ್ತಾನೆ. ಈ ಪಾಯಿಂಟ್ ಇಟ್ಕೊಂಡು ಅವನ ಹತ್ರ ಮಾತಾಡಿ. ಪಾರ್ವತಿ, ಪಾರ್ವತಿ, ಏನ್ ಪಾರ್ವತಿ, ತವರು ಮನೆ ಅಂತ ಇಲ್ಲೇ ಇದ್ಬಿಟ್ರೆ ಕೆಲಸ ಕಾರ್ಯ ಏನೂ ನಡೆಯಲ್ಲ. ಅಲ್ಲಿ ಹೋಗೋದ್ರೊಳಗೆ ಟೈಮ್ ಆಗ್ಬಿಡುತ್ತೆ. ಬಾವಾ, ಹೇಗಿದ್ರು ನಾಳೆ ಬೆಳಿಗ್ಗೆ ಸಂಸಾರ ಸಮೇತವಾಗಿ ಇಲ್ಲೇ ಬಾ ಅಂತ ಹೇಳಿದ್ಯಾ, ಬಂದ್ಬಿಡ್ತೀವಿ. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಅವತ್ತು ಕಬ್ಬಿನ ತೋಟದಲ್ಲಿ ಭಾರಿ ದೊಡ್ಡದಾಗಿ ಹೇಳ್ಬಿಟ್ರು, ಜಾತ್ರೆ ಕಳೀಲಿ ನಿಶ್ಚಿತಾರ್ಥ ಮಾಡ್ಬಿಡೋಣ ಅಂತ. ಇಬ್ರು ದೊಡ್ಡ ಮನುಷ್ಯರು ಮಾಡ್ತಾ ಬಿಟ್ಟವ್ರೆ. ನೀನೇನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಜ್ಞಾಪಿಸ್ಬಿಡು ಅಂತ ತಾನೇ ನೀನ್ ಹೇಳ್ತಿರೋದು. ಕೊನೆ ಪಕ್ಷ ಮಜ್ಜಿಗೆ ಕುಡ್ಕೊಂಡು ಹೋಗಯ್ಯ. ಬೇಡ ಬಾವಾ, ಲೇಟ್ ಆಯ್ತು. ವಿಜಯ್, ಅಪ್ಪ ಬಂದೆ. ವಿಜಯ್, ಏನ್ ಮಾಡ್ತಿದ್ಯೋ ಮೇಲೆ? ಮರಿಬೇಡಿ, ಅದೇ ಜಾಗ ಅದೇ ಸಮಯ. ವಿಜಯ್, ಮೊದ್ಲು ಮಾವ ಕರೀತಿದ್ದಾರೆ. ಮೊದ್ಲಿದ್ದು ಜಾಣ ಮರಿ. ಎಲ್ಲಿ ವಿಜಯ್? ಎಲ್ಲಿದೀಯೋ? ಅದೇ ಮೇಲೆ. ಬಾ ಇಲ್ಲೇ. ನಡಿ. ಹೋಗ್ಲಿ, ನಾಳೆನಾದ್ರೂ ಟೈಮಿಗೆ ಸರಿಯಾಗಿ ಬಂದ್ಬಿಡು. ಹ್ಮ್. ಅದು ಇದು ವ್ಯವಹಾರ ಅಂತ ಹೊತ್ತು ಮಾಡ್ಬೇಡ. ಖಂಡಿತವಾಗಿ ಬರ್ತೀನಿ. ಅಮ್ಮ, ಬರ್ತೀಯಾ? ಹೊರಡ್ತೀಯಾ? ಬರ್ತೀನಿ ಅದಕ್ಕೆ. ಸರಿ ಅದಕ್ಕೆ ಬರ್ತೀನಣ್ಣ. ಹ್ಮ್. ನೀ ಬಾ. ಬರ್ಲಾ? ಅಪ್ಪ, ಏನು ಅಪ್ಪ, ಎಲ್ಲ ಏನೋ ಇದು ಇದಕ್ಕಿದ ಹಾಗೆ? ಅದೇ ಜಾತ್ರೆ ಮುಗ್ದು ಎಷ್ಟ್ ದಿನ ಆಯ್ತಪ್ಪ? ನನ್ಕಿಂತ ಜಾಸ್ತಿ ಓದು ಬರಹ ಕಲ್ತವ್ ನೀನೇ ಅಲ್ವಾ? ನೀನೇ ಹೇಳ್ಬಿಡು. ಕರೆಕ್ಟ್ ಆಗಿ 1 ತಿಂಗಳಾಯ್ತು. ಹೌದಾ? ಜಾತ್ರೆ ಮುಗಿದ್ಮೇಲೆ ಒಂದ್ ಇಂಪಾರ್ಟೆಂಟ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ, ಮರ್ತೋಯ್ತಾ? ಇಂಪಾರ್ಟೆಂಟ್ ಕೆಲಸ ಮಾಡಿದ್ನಲ್ಲಪ್ಪ. ಮಾಡಿದ್ರಾ? ಏನಪ್ಪ? ಅದೇ ಜಾತ್ರೆ ಖರ್ಚು ವೆಚ್ಚನೆಲ್ಲ ಪಂಚಾಯತಿ ಎದುರಿಗೆ ಇಟ್ಟಾಯ್ತಲ್ಲ. ಅದಲ್ಲಪ್ಪ. ಮತ್ತೆ ರಥೋತ್ಸವದ ಒಡವೆನೆಲ್ಲ ಟ್ರೆಜರಿಗೆ ಒಪ್ಸಿದ್ದಾಯ್ತು. ಅದಲ್ಲಪ್ಪ ಅಂದ್ರೆ ನಮ್ಮನೆ ವಿಷಯ. ಅದೇ ಕಬ್ಬಿನ ಗದ್ದೆಯಲ್ಲಿ ಆವತ್ತು. ಜ್ಞಾಪಕ ಬಂದ್ಬಿಡ್ತಾ? ಬರ್ದೇ ಇರ್ತಾ ನಿನ್ನಂತ ಜವಾಬ್ದಾರಿ ಇರೋ ಮಗ ಇದ್ದಾಗ. ಲೇ ಪಾರ್ವತಿ, ಬಂದೆ. ಏನ್ರಿ ಅದು? ಯಾಕೆ ಹಾಕೋತಾ ಇದ್ದೀರಾ? ಜಾತ್ರೆ ಮುಗಿದ ತಕ್ಷಣ ಕಬ್ಬು ಕಟಾವ್ ಮಾಡಿಸ್ಬೇಕಾಗಿತ್ತು, ಮರ್ತೇ ಬಿಟ್ಟಿದ್ದೆ. 2 ದಿನ ಲೇಟಾಗಿ ಲೋಡ್ ಹೊರಿಸಿದ್ರು ರೇಟ್ ಕಡಿಮೆ ಆಗ್ಬಿಡುತ್ತೆ. ಈಗಲೇ ಹೋಗಿ ಆ ಮುನಿ ವೆಂಕಟಪ್ಪಗೆ ಹೇಳಿ ಬರ್ತೀನಿ. ಮೊದ್ಲ ಅಪ್ಪ! ಕೆಲ್ಸ ಮರಿಬೇಡಿ. ಅಪ್ಪ, ಅಯ್ಯೋ, ನಮ್ಮಪ್ಪ ಈ ಜನ್ಮದಲ್ಲಿ ಡಿಸೈಡ್ ಮಾಡಲ್ಲ. ನನಗೆ ಈ ಜನ್ಮದಲ್ಲಿ ಮದ್ವೆ ಆಗದೇ ಇಲ್ಲ. ಓ ಪೂರ್ಣಿಮಾ. ಅಯ್ಯೋ, ಏನ್ ವಿಜಯ್, ನಾನು ಹೇಳ್ತಾನೆ ಇದೀನಿ, ನೀವು ಜ್ಞಾಪಿಸ್ತಾನೆ ಇಲ್ವಲ್ಲ. ಇವತ್ತು ಪ್ರಯತ್ನ ಪಟ್ಟೆ. ನಾಳೆ ಖಂಡಿತ ಹೇಳ್ಬಿಡ್ತೀನಿ. ನಾಳೆ ಹೇಗೋ ಎಲ್ರು ನಮ್ಮನೇಲೇ ಇರ್ತಾರೆ, ನೀವೇ ನೇರವಾಗಿ ನಿಮ್ಮ ಅಪ್ಪಂಗೆ ಹೇಳ್ಬಿಡಿ. ನಾನಾ? ನಮ್ಮಪ್ಪನ್ಗ? ಅಯ್ಯೋ, ನನ್ಗಂತೂ ಆಗಲ್ಲಪ್ಪ. ಅವ್ರ ಕಂಡ್ರೆ ಸಿಂಹ ಕಂಡಾಗತ್ತೆ. ಥೂ, ನಿಮ್ಮ ನನಗಿರೋಷ್ಟು ಧೈರ್ಯನೂ ನಿಮಗಿಲ್ಲ. ಅದು ಅದು ಇಲ್ಲ, ಇದು ಇಲ್ಲ. ನೀವು ನೇರವಾಗಿ ನಿಮ್ಮ ಅಪ್ಪಂಗೆ ಹೇಳಲೇಬೇಕು. ವಿಜಯ್, ಏ ವಿಜಯ್, ಎಲ್ಲ ಓಡೋಗ್ತಾ ಇದ್ಯಾ? ಪೂರ್ಣಿಮಾ, ಏನು ನೀನಿಲ್ಲಿ ಒಬ್ಳೆ? ಕಬ್ಬು ತಿನ್ನೋಕೆ. ಕಪ್ ತಿನ್ನಕ್ ಬಂದ್ಯಾ? ತುಂಬಾ ಸ್ವೀಟ್ ಆಗಿದೆ, ನೀವು ತಿನ್ನೋಡಿ. ಬೇಡ ಬೇಡ. ವಿಜಯ್ ಎಲ್ಲಿ? ವಿಜಯ ಇಲ್ಲಿಗೆ ಯಾಕೆ ಬರ್ತಾರೆ? ಇಲ್ಲಿಲ್ದೆ ಎಲ್ಲಿ ಹೋಗ್ತಾನೆ? ವಿಜಯ್, ಅರೆ ಸಿಸ್ಟರ್, ಯಾವ ಬಂದ್ರಿ? ಏ ಪೂರ್ಣಿಮಾ, ಯಾವ ಬಂದೆ? ಓ, ಜೊತೆಲ್ ಬಂದ್ರಾ? ಕಪ್ಪಿದ್ದೀರಾ? ಯಾಕಪ್ಪ ಈ ನಾಟಕ ಎಲ್ಲ? ನನ್ಗೆಲ್ಲ ಗೊತ್ತು. ನಾಟಕ? ಯಾವ ನಾಟಕ? ನೀ ಇಬ್ರು ಕಣ್ಣ ಮುಚ್ಚರೆ ಆಡ್ತಾ ಕಬ್ಬಿನ ತೋಟದಲ್ಲಿ ಓಡಾಡ್ತಿರೋದನ್ನ ನಾನ್ ನೋಡ್ದೆ. ಅದು ನಮ್ಮಪ್ಪ ಅವರಪ್ಪ ನಿಶ್ಚಿತಾರ್ಥ ಮದ್ವೆ ಮಾಡ್ತೀನಿ ಅಂತ ದಿನದಿಂದ ಕಳಿತಾನೆ ಇದಾರೆ. ಅಷ್ಟೇ ತಾನೇ? ಅಷ್ಟೇ ತಾನೇ ಅಂದ್ರೆ? ನೀವಿಬ್ರು ಒಂದಾಗ್ಬೇಕು, ನಿಮಗ್ ಮದ್ವೆ ಆಗ್ಬೇಕು. ಅದನ್ನ ನನಗ್ ಬಿಡಿ. ಯಾಕಪ್ಪ ಇಷ್ಟೊತ್ತು? ಏನೇ ಅಂತ ಅವಸರ ಈಗ? ಯಾಕೆ ನಾನ್ ಯಾವಾಗ್ಲೂ ಲೇಟ್ ಆಗಿ ಬರ್ತೀನಿ ಅಂತ ನಾನು ಹೇಳೋದು? ಪಾಪ ಬಾಪ ಶಾಸ್ತ್ರ ಕೇಳೋಣ. ಶಾಸ್ತ್ರ? ಓಹೋ, ಇವನ ಭವಿಷ್ಯನೇ ಇವನು ಸರಿಯಾಗಿ ಗೊತ್ತಿರಲ್ಲ, ಇನ್ ನಮ್ ಭವಿಷ್ಯ ಏನ್ ಹೇಳ್ತಾನೆ?
ಅಪ್ಪ ಅವ್ನ್ ನಿಜಾನೇ ಹೇಳ್ತಾನಂತೆ ಕೇಳೋಣ ಅಪ್ಪ. ಅವಳಿಗೆ ಶಾಸ್ತ್ರ ಕೇಳ್ಬೇಕು ಅಂತ ಆಸೆ. ನಾಳೆ ಇವನು ಹೊಟ್ಟೆಪಾಡು ನಡಿಬೇಕಲ್ಲ. ಇದು ಕೈಯೇ ಅಲ್ಲ, ಇನ್ನೇನ್ ಕಾಲೇ? ಸುಮ್ಮನೆ ಇಂಥ ಒಳ್ಳೆ ಕೈನ ನನ್ ಜನ್ಮದಲ್ಲೇ ನೋಡಿಲ್ಲ. ಬಂಗಾರ ಸ್ವಾಮಿ ಬಂಗಾರ. ಎಲ್ಲಾದ್ರೂ ಕರಗಿಸ್ಬಿಟ್ಟಿಯೋ? ಅಷ್ಟು ಲಕ್ಷ್ಮಿ ನಿಮ್ ಮನೆ ಒಳಗ್ ಬರಕ್ಕೆ ಒಸಲ್ತಾವೇನೆ ಕಾಯ್ತಾವಳೆ. ಅವ್ರನ್ನ ಯಾರು ಬರ್ಬೇಡ ಅಂತ ತಡೆದಿರೋರು ಕರಿ ಒಳಕ್ಕೆ? ಯಾವ ರೂಪದಲ್ಲಿ ಬರ್ಬೇಕು, ಯಾವಾಗ ಬರ್ಬೇಕು ಅನ್ನೋದೇ ಈಗ ಪ್ರಶ್ನೆ. ನಿಮ್ ಮನೆಯಲ್ಲಿ ಶುಭ ಕಾರ್ಯ ನಡೆದ್ರೆ ಸೊಸೆ ರೂಪದಲ್ಲೋ ಇನ್ಯಾವ್ದೋ ರೂಪದಲ್ಲೋ ಬರ್ತಾಳೆ. ಇಲ್ದಿದ್ರೆ ಇನ್ನೆಂಗ್ ಬರಕ್ ಸಾಧ್ಯ? ಅದ್ ಸರಿನೇ ಸರಿನೇ. ಬುದ್ಧಿ, ನಿಮ್ ಮಗನಿಗೆ ಹತ್ತಿರ ಸಂಬಂಧಲ್ಲೇ ಯಾವ್ದೋ ಹುಡುಗಿನ ನೋಡಿರ್ಬೇಕಲ್ಲ? ಹೌದೌದು, ನಾನೇ ಅದು. ಅವನೆಲ್ಲ ಹೇಳ್ತಾನೆ. ನನಗ್ ಗೊತ್ತಮ್ಮ, ನಿನ್ನ ಮದ್ವೆ ಆದ್ಮೇಲೆ ಲಕ್ಷ್ಮಿ ನಿನ್ ಮೈ ತುಂಬಿಕೊಂಡು ಇವ್ರ ಮನೆ ಸೇರ್ತಾಳೆ. ಓ ಈಸ್ಯಾ ಹಿಂಗದೆ ಸಂಬಂಧ ಏನೋ ಮೊದ್ಲಿಂದ ಇದೆ, ಮದ್ವೆ ಯಾವಾಗ ಅಂತ ಕೇಳಯ್ಯ. ಅದೆಲ್ಲ ಈಗ ಯಾಕೆ ಅವಸರ? ನಿಧಾನವಾಗಿ ಆಗ್ಲಿ. ವಿಷ ಅಲ್ಲೇ ನೀವು ತಪ್ಪು ಮಾಡ್ತಾ ಇರೋದು. ಮದ್ವೆ ಇನ್ನೂ ತಡ ಆದ್ರೆ ಅಷ್ಟು ಲಕ್ಷ್ಮಿ ಮನೆಗ್ ಬರೋದಿರ್ಲಿ, ಮನೇಲಿರೋದನ್ನೆಲ್ಲ ವಾಪಸ್ ತಗೊಂಡೋಗ್ತಾಳೆ. ಅಯ್ಯ, ಯಾವ ಅಷ್ಟ ಮಹಾಲಕ್ಷ್ಮಿಯರು ಮುನಿಸ್ಕೊಂಡು ಹೋದ್ರು ಈ ಮುಂಡೇವಿಕ್ಕೆ ಸಂತಾನ ಲಕ್ಷ್ಮಿ ಮಾತ್ರ ಚೆನ್ನಾಗಿ ಒಲ್ದಿರ್ತಾಳೆ. ಅಣ್ಣ ನಿನ್ಗೆ ಯಾವಾಗ್ಲೂ ತಮಾಷೆನೆ. ಅವ್ನು ಹೇಳೋದು ನಿಜ ಆಗ್ಬಿಟ್ಟು ಇರೋ ಲಕ್ಷ್ಮಿ ಎಲ್ಲ ಹೋಗ್ಬಿಟ್ರೆ ಅಲ್ವಾ ಅತ್ತಿಗೆ? ಹೌದಲ್ವಾ? ಇನ್ನೆಷ್ಟು ದಿವಸ ಆಗ್ಬೇಕು? ಜೈ ಕುರ್ರ ಮಾಮ ಕೊಂಡ ಮಾಮ. ಇನ್ನೊಂದ್ ವಾರದಲ್ಲಿ ನಿಶ್ಚಿತಾರ್ಥ ಮಾಡ್ಬಿಟ್ಟು ಕಷ್ಟನೋ ಸುಖನೋ ಇನ್ನೊಂದ್ ತಿಂಗಳಲ್ಲಿ ಮದುವೆ ಮಾಡ್ಬಿಡಿ. ಏನೋ ಭಾವ, ಓ, ಟಿವಿ ಭಾವ. ನೋಡ್ತಾ ಇದ್ದೀಯಾ? ಈ ಪೇಪರ್ ನಲ್ಲಿ ಬಂದಿರೋ ಸುದ್ದಿ ನೋಡಯ್ಯ. ಏನು? ಓಹೋ, ಕನ್ನಡಕ ಇಲ್ವಾ? ಸರಿ ಸರಿ, ನೀನೇ ಓದಿ ಹೇಳು. ಭಾವೈಕ್ಯತೆಯನ್ನು ಕಾಪಾಡಿಕೊಂಡು ಬರುತ್ತಿರುವ ಧರ್ಮಪುರಿ ಗ್ರಾಮವನ್ನು ಮಾದರಿ ಗ್ರಾಮವೆಂದು ಸರ್ಕಾರ ಘೋಷಿಸಿದೆ. ಅದಕ್ಕೆ ಕಾರಣರಾದ ಹಿರಿಯ ವ್ಯಕ್ತಿಗಳಾದ ನಂಜೇಗೌಡ ಹಾಗೂ ದೊಡ್ಡೇಗೌಡರನ್ನು ಶ್ರೇಷ್ಠ ನಾಗರಿಕರೆಂದು ಪರಿಗಣಿಸಿ ಅವರನ್ನು ಸನ್ಮಾನಿಸಲು ಸರ್ಕಾರ ನಿರ್ಧರಿಸಿದೆ. ಇದೇನ್ ಮಾವ, ನಿಮ್ಗೆ ಗೊತ್ತಿಲ್ಲದೆ ನಿಮ್ಮಿಬ್ಬರಿಗೂ ಸನ್ಮಾನ ಮಾಡ್ತಿದಾರ? ಯಾಕೋ ಗೊತ್ತಿಲ್ಲ. ನೆನ್ನೆ ತಾನೇ ಕುರುಮಾಮ ಹೇಳಿಲ್ವಾ? ಅಷ್ಟಲಕ್ಷ್ಮಿ ಮನೆ ಬಾಗ್ಲತ್ರ ಕಾಯ್ತಾ ಇದ್ದಾಳೆ, ಆದಷ್ಟು ಬೇಗ ಮನೆಯಲ್ಲಿ ಶುಭ ಕಾರ್ಯ ನಡೆದ್ರೆ ಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಅಂತ. ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ ಬಿಡು ಬಾವ. ನಮ್ಮನ್ನ ರಾಜಕೀಯ ಕೇಳೋಕೆ ಇದು MLA ಗೌಡನ್ ಕಿತಾಪತಿನ ಅಂತ ಅನ್ಸುತ್ತೆ. ಹೋಗಲೆ, ಅವನಿಗೆ ಅಂದ್ರೆ ಟೋನ್ ಹಾಕ್ ಬರಲ್ಲ. ಅವನು ಮಾತು ಕೇಳ್ಕೊಂಡು ನಮಗ್ ಸನ್ಮಾನ ಮಾಡ್ತಾರ? ಯಾವುದಕ್ಕೂ ನಾಳೆ ಊರ್ ಜನರನ್ನೆಲ್ಲ ಸೇರಿಸಿ ಸಭೆ ಮಾಡಿ ನಿರ್ಧಾರ ಮಾಡಿಬಿಡೋಣ. ನಮಸ್ಕಾರ. 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 ನಮಸ್ಕಾರ ಗೌಡ್ರಿಗೆ. ಏನಿದೆ? ಅಂತೂ ಇಡೀ ದೇಶವೇ ನಿಮ್ಮನ್ನ ಕೊಂಡಾಡೋ ಹಾಗೆ ಮಾಡ್ಬಿಟ್ರಲ್ಲಪ್ಪ. ನಾವು 20 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀವಿ, ಏನು ಸಾಧನೆ ಮಾಡ್ಲಿಕ್ಕಾಗ್ಲಿಲ್ಲ. ಅದಕ್ಕೆ ನ್ಯಾಯ ನೀತಿ ಇರೋ ಕಡೆ ಪ್ರಶಸ್ತಿಗಳು ತಾನಾಗೇ ಹುಡ್ಕೊಂಡು ಬರುತ್ತೆ ಅನ್ನೋದು. ನಾವು CM ಕಡೆಯಿಂದ ಬಂದಿದ್ದೀವಿ. ಮುಂದಿನ ಭಾನುವಾರನೇ ಸಮಾರಂಭ. ನಿಮ್ಮನ್ನೆಲ್ಲ ಸಮಾರಂಭಕ್ಕೆ ಇನ್ವೈಟ್ ಮಾಡೋಣ ಅಂತ ಬಂದಿದ್ದೀವಿ. ತಮ್ಮನ್ನ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ವಾಪಸ್ ಕರ್ಕೊಂಡು ಬರೋವರೆಗೂ ಸರ್ಕಾರನೇ ಎಲ್ಲಾ ಖರ್ಚು ವೆಚ್ಚಗಳನ್ನ ವಹಿಸ್ಕೊಳ್ಳುತ್ತೆ. ಅದಿರ್ಲಿ, ಆದ್ರೆ ಫಂಕ್ಷನ್ಗೆ ನಾವು ಬರ್ಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ನಾವು ಈ ಊರ್ ಜನರ ಸಭೆಯನ್ನು ಕರೆಸಿದೀವಿ. ಅಪ್ಪ, ಇದ್ರಲ್ಲಿ ಮೀನಾಮೇಷ ಎಣಿಸುವಂಥದ್ದು ಏನಿದೆ? ನಿಮಗ್ ಮಾಡೋ ಸನ್ಮಾನ ಇಡೀ ಊರ್ಗೆ ಮಾಡ್ದಾಗೆ. ಇದಕ್ ನೀವು ಹೋಗ್ಲೇಬೇಕು. ಹೌದು, ನನಗ್ಯಾಕೋ ಇದ್ರಲ್ಲಿ ರಾಜಕೀಯ ಇದೆ ಅನ್ನೋ ಅನುಮಾನ. ಒಂದ್ ವೇಳೆ ಅವ್ರು ಏನಾದ್ರೂ ನಿಮ್ಮನ್ನ ಪಕ್ಷಕ್ಕೆ ಸೇರು ಬಲವಂತ ಮಾಡಿದ್ರೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರಾಯ್ತು. ಇದರಿಂದ ನಿಮ್ ಕೀರ್ತಿ ಹೆಚ್ಚುತ್ತಲ್ಲ ಗೌಡ್ರೆ. ಗೌಡ್ರೆ, ನೀವು ಮೊದ್ಲೋಗಿ ಪ್ರಶಸ್ತಿ ತಗೊಂಬನ್ನಿ. ನನಗ್ಯಾಕೋ ಹೋಗೋಕ್ ಮನ್ಸಿಲ್ಲ. ಒಂದ್ ಕೆಲಸ ಮಾಡೋಣ, ನಮ್ ದೊಡ್ಡ ಗೌಡ್ರನ್ನೇ ಕಳಿಸೋದು, ಅವರೇ ಹೋಗಿ ಬರ್ಲಿ. ನಾವ್ ಯಾರು ಹೋಗ್ಲಿಲ್ಲ ಅಂದ್ರೆ ನಮ್ಮ ಊರ್ನವ್ರಿಗೆಲ್ಲ ತುಂಬಾ ದುರಹಂಕಾರ ಅಂತ ದೇಶದ ಪೇಪರ್ನಲ್ಲೆಲ್ಲ ಹಾಕ್ಸ್ಬಿಡ್ತಾರೆ. ಹೋದ್ರೆ ನಮ್ಮ ಊರ್ನ ಹೆಸರು ದೇಶದ ಎಲ್ಲಾ ಪೇಪರ್ನಲ್ಲೂ ಕಂಗೊಳಿಸುತ್ತೆ. ಇಂಥ ಅವಕಾಶ ಕಳ್ಕೊಳ್ಳೋದು ಬೇಡಪ್ಪ, ಬೇಡ. ಇದು ಕರೆಕ್ಟ್ ಪಾಯಿಂಟ್. ಬಾವಾ, ನೀನೇ ಹೋಗ್ಬಾ. ನೀವ್ ಒಳ್ಳೆ ಹೇಳ್ತಿಯಲ್ಲ. ಬರೋ ಸೋಮವಾರ ನಿಶ್ಚಿತಾರ್ಥ ಇಟ್ಕೊಂಡಿದ್ದೀವಿ. ನಾನ್ ಅಲ್ಲಿಗೆ ಹೋದ್ರೆ ಇಲ್ಲಿ ವ್ಯವಸ್ಥೆ ಎಲ್ಲ ಯಾರು ನೋಡ್ಕೊಳ್ಳೋದು? ಅಯ್ಯೋ, ಆ ವ್ಯವಸ್ಥೆ ನಾನು ನೋಡ್ಕೋತೀನಿ. ಆಯ್ತಾ, ನೀ ಹೋಗಿ. ಸರಿಯಪ್ಪ, ನೀ ಹೇಳಿದ್ಮೇಲೆ ಆಯ್ತು. ಅಂತೂ ಈ ಸನ್ಮಾನ ಮಾಡಿದ ತಮಗ್ ಬಹಳ ಸಂತೋಷ ಆಗಿರ್ಬೇಕಲ್ಲ ಗೌಡ್ರೆ? ನಿಮ್ಮಂಥ ರಾಜಕಾರಣಿಗಳಿರೋದ್ರಿಂದಲೇ ನಮ್ಮಂತ ಹಳ್ಳಿಯವರು ಸಂತೋಷ ಪಡೋದಕ್ಕೆ ಸಾಧ್ಯ. ಓಹೋ, ಬನ್ನಿ ಬನ್ನಿ ಬನ್ನಿ.
ಸನ್ಮಾನ ಎಲ್ಲ ಚೆನ್ನಾಗಾಯ್ತಲ್ವಾ ಗೌಡ್ರೆ? ಹ್ಮ್ ಈಗ ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಆಗಿದೆ, ಊಟ ಮಾಡ್ಕೊಂಡು ರೆಸ್ಟ್ ತಗೊಳ್ಳಿ. ಸಾಯಂಕಾಲ ನಿಮ್ಮನ್ನ ಮೂರು ಕಳ್ಸ್ಕೊಟ್ಬಿಡ್ತೀವಿ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ನೀವು ಧೈರ್ಯ ಮಾಡಿ ಒಂದು ನಿರ್ಧಾರ ತಗೋಬೇಕು. ನಾನೇನ್ ನಿರ್ಧಾರ ತಗೋಬೇಕು? ಅದೇ ನೀವು ನಮ್ಮ ಪಕ್ಷ ಸೇರೋದು, ಎಲೆಕ್ಷನ್ಗೆ ನಿಂತ್ಕೊಳ್ಳೋದು. ರೇ, ಆವತ್ತೇ ನಾವು ರಾಜಕೀಯಕ್ಕೆ ಸೇರಲ್ಲ ಅನ್ನೋ ನಿಲುವನ್ನ ಸ್ಪಷ್ಟವಾಗಿ ಹೇಳಿದ್ದೀವಲ್ಲ. ಆದ್ರೂ ನೀವು ಮನ್ಸು ಮಾಡಿದ್ರೆ ಸೇರ್ಬಹುದಲ್ಲ? ನೋಡ್ರೆ, ನಾವು ಈ ಪಕ್ಷ ಜಾತಿ ಅಂತ ಹೊಡೆದಾಡ್ ಸಾಯೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಅಣ್ಣ ತಮ್ಮಂದ್ರ ಹಾಗೆ ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಅದಕ್ಕೆ ಅಲ್ವೇ ಸರ್ಕಾರದವರು ಮಾದರಿ ಹಳ್ಳಿ ಅಂತ ನಮಗೆ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟಿರೋದು. ಅವಾರ್ಡ್ನ ಸರ್ಕಾರ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದಾರೆ ಗೌಡ್ರು. ಅವಾರ್ಡ್ ಕೊಡ್ಸಿದ್ದು ನಾವ್ರಿ ಗೌಡ್ರೆ. ಅದು ಕೊಡದೇ ಇದ್ರೆ ನೀವೆಲ್ಲಿ ಬರ್ತಾ ಇದ್ರಿ, ನಮ್ಮ ಜೊತೆ ಎಲ್ಲಿ ಕೂರ್ತಾ ಇದ್ರಿ? ರಾಜಕೀಯದಲ್ಲಿ ಪ್ರಶಸ್ತಿ ಆಸೆ, ದುಡ್ಡಿನ ಆಸೆ, ಅಧಿಕಾರದ ಆಸೆ ತೋರ್ಸೋದು ಸಹಜ. ನಿಮ್ಮಂತ ಹಠಮಾರಿಗಳನ್ನ ಚುನಾವಣೆಯಲ್ಲಿ ನಿಲ್ಸೋದಿಕ್ಕೆ ನಮ್ಮಂತ ಬುದ್ಧಿಜೀವಿಗಳು ಮಾಡಿದ ಪ್ಲಾನ್ ರೀ ಗೌಡ್ರೆ. ದೇವಾರ್ಸಿಗಳ, ನೀವು ಕೊಟ್ಟಿರೋ ಪ್ರಶಸ್ತಿನ ಇದು? ಗೌಡ, ಗೌಡ್ರು ಅಂದ್ರೆ ಇದಕ್ಕೆಲ್ಲ ಆಸೆ ಪಟ್ಟು ಬಾಲ ಅಲ್ಲಾಡ್ಸೋ ನಾಯಿಗಳು ಅನ್ಕೊಂಡಿದ್ದೀರೇನ್ರು? ಧರ್ಮಪುರಿ ಅಂದ್ರೆ ಧರ್ಮಪುರಿ ಕಂಡ್ರು. ಗೋಳೆ ಮಕ್ಕಳ, ಇನ್ನೊಂದ್ಸಲ ನಮ್ಮೂರ್ ಕಡೆ ಕಾಲಿಟ್ರು ಮೊಚ್ಚು ತಗೊಂಡು ಒಬ್ಬೊಬ್ಬನ್ನು ಕುಚ್ಚ ಹಾಕ್ಬಿಡ್ತೀನಿ. ಗೌಡ, ಅದ್ರ ಮೇಲೆ ಯಾಕೋ ಸಿಟ್ಟು? 100 ಜನರ ಮುಂದೆ ತಗೊಂಡಾಯ್ತು, ಫೋಟೋ ತೆಗ್ಸಾಯ್ತು, ಜನ ಚಪ್ಪಾಳೆ ತಟ್ಟಾಯ್ತು. ಮುಂದಿನ ವಿಷಯ ಹೇಳು. ನೀವೇನೇ ಹೇಳಿದ್ರು ನಾನ್ ನಿಮ್ಮ ಮಾತು ಕೇಳಲ್ಲ. ಕೇಳಲ್ವಾ? ನೋಡೋ ಇಲ್ಲಿ. ಇಲ್ದೆ ಹೋದ್ರೆ ಇದಕ್ಕೆ ಸಂಬಂಧಪಟ್ಟವರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. COD ಇಂದ ತನಿಖೆ ಮಾಡಿಸಿ ನಿಮ್ಮ ಬಂಡವಾಳನ ಬಯಲು ಮಾಡ್ತೀವಿ. ಬೀದಿ ಬೀದಿಗಳಲ್ಲಿ ನಿಮ್ಮ ಮಾನ ಮರ್ಯಾದಿನ ಹರಾಜ್ ಹಾಕಿಸ್ತೀವಿ. ಈಗ ತಾನೇ ಅವಾರ್ಡ್ ಕೊಡ್ಸಿ ಜನಗಳಿಂದ ಚಪ್ಪಾಳೆ ಹೊಡಿಸಿದ್ದೀವಿ. ಅದೇ 100 ಜನರುಗಳ ಕೈಯಿಂದ ಚಪ್ಪಲಿ ಹೊಡಿಸ್ತೀವಿ. ಬೇಡಿ, ಈಗ ನಿಮ್ಮನ್ನ ಬುದ್ಧಿವಂತ ಅನ್ಬೋದು. ಒಂದು ಸಾರಿ ಚುನಾವಣೆ ನಿಂತು ಗೆದ್ದು ಬಂದ್ರೆ ಇಂಥ 100 ಕೇಸ್ಗಳನ್ನ ಸುಲಭವಾಗಿ ಮುಚ್ಚಾಕ್ಬಹುದು. ಅಲ್ಲಮ್ಮ, ನಮ್ ಭಾವ ಅವನು ಮದುವೆಗೆ ಅರ್ಧ ಗಂಟೆ ಲೇಟ್ ಆಗಿ ಬಂದ. ಕೊನೆ ಪಕ್ಷ ಮಗನ್ ನಿಶ್ಚಿತಾರ್ಥಕ್ಕಾದ್ರೂ ಸಮಯಕ್ಕೆ ಸರಿಯಾಗಿ ಬರೋದು ಬೇಡವೆ? ನಮಸ್ಕಾರ ಓ, ಬನ್ನಿ ಬನ್ನಿ, ನಮಸ್ಕಾರ. ಚೆನ್ನಾಗಿದೆ ರಾಜ. ಭಾವ, ಲೇಟ್ ಆಗೋಯ್ತು. ಸರಿ, ನೀನ್ ಯಾವಾಗ್ಲೂ ಹೀಗೆ ಇಂಥ ಹೊತ್ತಲ್ಲೂನಾ? ನಾ ಏನ್ ಮಾಡ್ಲಿ ಹೇಳು? ಕೊನೆ ಗಳಿಗೆನಲ್ಲಿ ಶುಗರ್ ಫ್ಯಾಕ್ಟ್ರಿನಲ್ಲಿ ಮೀಟಿಂಗ್ ಇಟ್ಕೊಂಡು ಸರಿ, ಸರಿ. ಶುರು ಆಗ್ಲಿ. ಪೂಜಾರಿ, ಎಲ್ಲಪ್ಪ, ಶುರು ಶುರು ಮಾಡಿ. ಮಾಡಿ. ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೀನ ಬಂಧುಗೆ ಜಯವಾಗಲಿ, ದೀನ ಬಂಧುಗೆ ಜಯವಾಗಲಿ, ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೊಡ್ಡ ಗೌಡ್ರಿಗೆ ಜಯವಾಗಲಿ, ಆಡಳಿತ ಪಕ್ಷ ನಾಯಕರಿಗೆ ಜಯವಾಗಲಿ, ಆಡಳಿತ ಪಕ್ಷ ನಾಯಕರಿಗೆ ಗೌಡ್ರಿಗೆ ಜಯವಾಗಲಿ, ದೊಡ್ಡ ಯಾರ್ರೀ ನೀವು? ಗೌಡ್ರ ಕಡೆಯವ್ರಿ. ಏನ್ ಬೇಕು ನಿಮ್ಗೆ? ದೊಡ್ಡಗೌಡರು ರಾಜಕೀಯ ಸೇರಿದ್ರಲ್ಲ, ಅವ್ರನ್ನ ಅಭಿನಂದಿಸಿ ಹಾರ ಹಾಕೋಣ ಅಂತ ಬಂದಿದ್ದೀವ್ರಿ. ರಾಜಕೀಯ ಸೇರಿದ್ರಾ? ಹೌದು. ಯಾರಂದ್ರು? ಏನ್ ಮಾತು ನಮ್ಮನ್ನೇ ಆಡ್ತಿದ್ದೀರಾ? ಕೇಳ್ತೀರಾ? ಹೋಗ ಅವ್ರನ್ನ ಕೇಳ್ರಿ. ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೊಡ್ಡ ರಾಜಕೀಯ ಅಂದ ಕೂಡಲೇ ಜೈಕಾರದ ಗದ್ದಲ ಆರಂಭ. ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೊಡ್ಡ ಗೌಡ್ರಿಗೆ ಜಯವಾಗಲಿ. ಅವ್ರು ಹೇಳ್ತಿರೋದು ನಿಜಾನ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈಗ ಶುಭ ಕಾರ್ಯ ಅದೆಲ್ಲ ನಿಜಾನ? ನಿಲ್ಸ್ರಯ್ಯ, ಅವ್ರು ಹೇಳ್ತಿರೋದು ನಿಜಾನ? ನಿಜ ಭಾವ. ನಾನು ಈ ಸಲ ಪಂಚಾಯತಿ ಎಲೆಕ್ಷನ್ನಲ್ಲಿ
ಆಡಳಿತ ದೊಡ್ಡ ಗೌಡ್ರಿಗೆ 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 ನಿಲ್ಸಯ್ಯ ನಿನ್ ಪುರಾಣ. ನನ್ನ ಮಾತು ಕೇಳು. ಗೌಡ್ರೆ ಇದು ಏನು ಅಂತಾನೇ ಗೊತ್ತಾಗ್ತಾ ಇಲ್ರಪ್ಪ. ಅಲ್ಲ ನೀವೇ ಈಗ ಜಗಳ ಕಾಯ್ತಾ ಇದ್ರೆ ನೋಡಿದ ಜನ ಏನು ಅಂತ ತಿಳ್ಕೊತಾರೆ. ಇಲೆಕ್ಷನ್ಗೆ ನೆನ್ಕೋತಾನಂತೆ. ಇಂಥವನ್ ಮಗಳನ್ನ ಸೊಸೆ ಆಗ್ತಂದ್ರೆ ನನ್ನ ಮಗನ್ ಬಾಳ ಹಾಳು ಹಾಗೆ. ಅಪ್ಪ ನೀವು ನಿಮ್ ರಾಜಕೀಯನು ನಿಮ್ ವಿಷಯಕ್ಕೆ ನಮ್ಮ ಮದ್ವೆನಾಗ ಹಾಳು ಮಾಡ್ತಿದ್ದೀರಾ, ಇದು ನ್ಯಾಯನಾ? ನೋಡು ಭವ, ನನ್ನ ಮಾತು ಕೇಳು. ಇದರಲ್ಲಿ ನನ್ನ ವೈಯಕ್ತಿಕವಾದ ತೊಂದರೆ ಒಂದಿದೆ, ನಾನು ನಿನಗೆ ವಿವರವಾಗಿ ಹೇಳ್ತೀನಿ. ನೀ ಹೇಳೋದು ಬೇಡ, ನಾ ಕೇಳೋದು ಬೇಡ. ನಡಿ ಪಾರ್ವತಿ. ನೋಡಿ ನನ್ ಮಾತ್ ಕೇಳಿ. ದಯವಿಟ್ಟು ಆ ಮಕ್ಳ ಬಾಳ್ನ ಹಾಳು ಮಾಡಬೇಡಿ. ದಯವಿಟ್ಟು ಆ ಮಕ್ಳ ಬಾಳ್ನ ಹಾಳು ಮಾಡಬೇಡಿ. ಹಾಳು ಮಾಡಬೇಡಿ. ಎಷ್ಟೇ ಆದ್ರೂ ಒಂದೇ ರಕ್ತ ಅಲ್ವಾ? ನಿನ್ ಗಂಡ ಬೇಕಾದ್ರೆ ಬಾಯಿ. ಇನ್ನೊಂದ್ ಸಲ ನನ್ನ ತಂಗಿ ಮೇಲೆ ಕೈ ಮಾಡ್ತೀಯೋ ಹುಷಾರ್. ನೀನು ನಿನ್ ತಂಗಿನ ನಾನು ಕೊಟ್ಟಿದ್ದೀಯ ಅನ್ನೋದನ್ನ ಮರಿಬೇಡ. ಓ, ಹೆದರಿಸ್ತೀಯಾ? ಮಾವ, ನಿಮ್ಮಿಬ್ಬರು ಏನಾಗಿದೆ? ನನ್ ಮಾತ್ ಕೇಳಿ ಮಾವ, ನಮ್ಮಿಬ್ರನ್ನ ದೂರ ಮಾಡ್ಬೇಡಿ. ಬೀದಿಲಿ ಹೋಗೋ ದಾಸೇನಿಗೆ ನೀನ್ ಕೊಟ್ಟೇನೆ ಹೊರತು ಇವನ ಮಗನಿಗೆ ನಾನು ನಿನ್ ಕೊಡಲ್ಲ. ಗೌಡ್ರೆ, ಇವರಿಬ್ಬರನ್ನ ದೂರ ಮಾಡಬೇಡಿ. ರಾಜಕೀಯನ ಮನೆವರೆಗೂ ತರಬೇಡಿ. ಈಗ ನಡಿಬೇಕಾದ ಕಾರ್ಯ ನಡೀಲಿ. ನಡಿಯ. ಆ ಹುಡುಗಿ ಭವಿಷ್ಯ ಜೊತೆ ಸಲ್ಸಾಡ್ತಿದ್ಯಲ್ಲ, ನೀನೊಬ್ಬ ಗಂಡಸ. ನನ್ ಗಂಡಸ್ತನದ ಬಗ್ಗೆ ಮಾತಾಡೋ ನೀ ಯಾವ್ದ್ಲ? ನೋಡ್ರೆ ನನ್ನ ಮನೆಗೆ ಬಂದು ನನ್ನ ಪಾರ್ಟಿಯವ್ರ ಮೇಲೆ ಕೈ ಮಾಡ್ತೇನೋ? ಎಷ್ಟು ಧೈರ್ಯ ರೇ? ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಕೈ ಎತ್ತಿದ್ರೆ ಕತ್ತರಿಸ. ಸಮಾಧಾನ ಮಾಡ್ಬಾರ. ಕಾರಣ ತಿಳ್ಕೊಳ್ಳದೆ ನನ್ನ ಕೀಳಾಗಿ ಕಂಡು ಹೋಗ್ತಾ ಇದೆಯಲ್ಲ, ನೀನು ಹುಟ್ಟಡಗಿಸ್ಲಿಲ್ಲ. ನಾನ್ ನಮ್ಮ ಅಪ್ಪನಿಗೆ ಹುಟ್ಟಿದವನಲ್ಲ. ಏ ದೊಡ್ಡ, ನೀ ಕದ್ದು ಮುಚ್ಚಿ ಇಲೆಕ್ಷನ್ ನಿಂತಿದೀಯಾ? ನಾ ರಾಜ ರೋಸಾಗಿ ನಿಂತ ಇಲೆಕ್ಷನ್ ಅಲ್ಲಿ ಗೆದ್ದು ತೋರಿಸ್ತೇನೆ. ನಮಸ್ಕಾರ ಸರ್. ಏನು ಏನಾಯ್ತು? ನಮ್ಮ ಊರಿನ ನಂಜೇಗೌಡರು ಅವ್ರ ಕಡೆ ಗೂಂಡಾಗಳು ನಮ್ಮ ಸಿಕ್ಕಾಪಟ್ಟೆ ಹೊಡೆದವ್ರೆ ಸರ್. ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀವಿ. ನಂಜೇಗೌಡ್ರ ಅವ್ರು ಯಾಕ್ರಿ ನಿಮ್ಮನ್ನ ಹೊಡಿತಾರೆ? ಅವ್ರ ಬಾವ ದೊಡ್ಡೇಗೌಡರು ಆಡಳಿತ ಪಕ್ಷಕ್ಕೆ ಸೇರ್ಕೊಂಡು ಈ ಸಾರಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ದೊಡ್ಡೇಗೌಡ್ರು ಎಲೆಕ್ಷನ್ ನಿಂತ್ಕೊಂಡ್ರ? ಹೌದು ಸರ್. ಆ ಮನ್ಸನ್ಗೆ ಹೊಟ್ಟೆವ್ರಿ ತಡ್ಕೊಳಕ್ಕಾಗಿಲ್ಲ. ನಾವು ದೊಡ್ಡೇಗೌಡ್ರಿಗೆ ಹಾರ ಹಾಕಿ ಸ್ವಾಗತ ಮಾಡಕ್ ಹೋದ್ವಿ. ಆ ಸೇಡ್ ನಮ್ಮ ಮೇಲೆ ತೀರ್ಸ್ಕೊಂಡ್ರು. ಇಲ್ಲಿ ನೋಡಿ ಸರ್, ಕಂಪ್ಲೇಂಟ್ ನಲ್ಲಿ ಎಲ್ಲಾ ಡೀಟೇಲ್ಸ್ ಬರ್ದಿದ್ದೀವಿ. ಅವ್ರನ್ನ ಅರೆಸ್ಟ್ ಮಾಡಿ. ಕಂಪ್ಲೇಂಟ್ ಕೊಡೋದು ನಿಮ್ ಕೆಲಸ, ಅರೆಸ್ಟ್ ಮಾಡೋದು ನನಗ್ ಬಿಟ್ಟಿದ್ದು. ನಿಮ್ ಊರಿಗೆ ಭೇಟಿ ಮಾಡಿ ಏನ್ ಮಾಡ್ಬೇಕು ಅಂತ ನಾನ್ ತೀರ್ಮಾನ ತಗೋತೀನಿ. ನೀವು ಹೋಗಿ. ಗೌಡ್ರೆ ಬನ್ನಿ ಬನ್ನಿ. ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀರಾ? ಊರಿನ ಸ್ನೇಹಿತರಾಗಿ ಬಂದಿದ್ದೀರಾ?
ಇನ್ಸ್ಪೆಕ್ಟರ್ ಆಗೇ ಬಂದಿದ್ದು. ಆದ್ರೆ ಊರಿನ ಸ್ನೇಹಿತನಾಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಅಂದ್ರೆ ಗೌಡ್ರೆ, ನೀವು ಆ ಹುಡುಗರನ್ನ ಹೊಡೆದು ಅವ್ರನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ರಿ ಅಂತ ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿದ್ರ ಇನ್ಸ್ಪೆಕ್ಟ್ರೆ, ಊರಿನಲ್ಲಿ ರಾಜಕೀಯ ಕಾಲಿಡಿತು ಅಂತಂದ್ರೆ ಸುಳ್ಳುಗಳು ಮತ್ತು ಕಾನೂನಿನ ದುರುಪಯೋಗ ಹೇಗೆ ಹೆಡೆ ಬಿಚ್ಕೊಳ್ತವೆ ಅಂತ. ಈಗ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಗೌಡ್ರೆ, ಈ ಕಂಪ್ಲೇಂಟ್ ಅನ್ನ ತಗೊಂಡ್ರೆ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿವರೆಗೂ ಒಂದೇ ಒಂದು ಕಪ್ ಚುಕ್ಕಿನೂ ಇಲ್ದೇ ಇರೋ ಈ ಊರಿನ ರೆಕಾರ್ಡ್ಸ್ ಮೇಲೆ ನಾನೇ ನನ್ನ ಕೈಯಾರ ಕಪ್ಪು ಅಕ್ಷರಗಳನ್ನ ಬರಿಬಾರ್ದು ಅಂತ ನಾನು ಇಷ್ಟಪಡ್ತೀನಿ. ಆದ್ರಿಂದ ಈ ವಿಷಯನ ನಿಮ್ಮಲ್ಲೇ ತೀರ್ಮಾನ ಮಾಡಿ ಹೋಗೋಣ ಅಂತ ನಾನು ಬಂದಿರೋದು. ನೋಡಿ, ನಿನ್ನೆವರೆಗೂ ಈ ಗ್ರಾಮ ಶಿಸ್ತು ಶಾಂತಿಗೆ ಹೆಸರಾಗಿ ರಾಮರಾಜ್ಯದಂತಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಈಗ ರಾವಣ ರಾಜ್ಯ ಆಗೋ ಸೂಚನೆ ಕಂಡು ಬರ್ತಾ ಇದೆ. ನಾನೊಬ್ಬ ಇನ್ಸ್ಪೆಕ್ಟರ್ ಆಗಿದ್ರು ಕೂಡ ಈ ಊರಿನ ಜನತೆ ಬಗ್ಗೆ ವಿಶೇಷ ಪ್ರೀತಿ ಗೌರವ ಇರೋದ್ರಿಂದ ಈ ಊರಿನ ಜನತೆ ತಪ್ಪು ಹೆಜ್ಜೆ ಇಟ್ಟಾಗ ಅವ್ರಿಗೆ ತಿಳುವಳಿಕೆ ಹೇಳೋ ಸ್ವಾತಂತ್ರ್ಯ ನನಗಿದೆ ಅಂತ ತಿಳ್ಕೊಂಡು ನಾನು ಈ ಊರಿನ ಮುಖಂಡರ ಮುಂದೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ದೀನಿ. ನಿನ್ನೆವರೆಗೂ ರಾಜಕೀಯ ಅಂದ್ರೆ ಉರಿದು ಬೀಳ್ತಾ ಇದ್ ನೀವು ಇದ್ದಕ್ಕಿದ್ದ ಹಾಗೆ ಇಂಥ ಒಂದು ನಿರ್ಧಾರನ ಯಾಕೆ ತಗೊಂಡ್ರಿ? ಏನ್ ನಿರ್ಧಾರ ತಗೋಬೇಕು ನನಗೆ ಗೊತ್ತು. ನಿಮ್ ಕೆಲ್ಸ ನೀವು ನೋಡಿ. ಓ ಸರಿ, ಹಾಗಾದ್ರೆ ನಿಮ್ ಪ್ರಕಾರ ಇವ್ರುಗಳು ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರೋ ನಾನು ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಈ ತಪ್ಪು ಅವರಿಂದಲೇ ನಡೆದಿದೆ ಅನ್ನೋದಕ್ಕೆ ನನಗೆ ಸಾಕ್ಷ್ಯಾಧಾರಗಳು ಬೇಕು. ಸಾಕ್ಷಿನ ಈ ಊರ್ ಜನ ಎಲ್ಲ ಸತ್ಯ ಹರಿಶ್ಚಂದ್ರು ಅಂತ ಹೇಳ್ತಿದ್ರಲ್ಲ, ಕೇಳ್ರಿ ಅವ್ರನ್ನೇ. ಪೂಜಾರಪ್ಪ, ನೀನ್ ದಿನ ದೇವ್ರ ಪೂಜೆ ಮಾಡ್ತಿದ್ದಲ್ಲ, ಮೊದಲು ಕೈ ಮಾಡಿದವ್ರು ಯಾರು ಅಂತ ನೀನೇ ಹೇಳು. ಹೇಳ್ರಿ ಪೂಜಾರ್ರೆ, ಮೊದಲು ಕೈ ಮಾಡಿದವ್ರು ಯಾರು ಅಂತ. ದೊಡ್ಡಗೌಡ್ರಿಗೆ ಹಾರ ಹಾಕೋದಕ್ಕೆ ಇವ್ರು ಬಂದಿದ್ದು ನಿಜ. ಆಗ ನಂಜೇಗೌಡ್ರು ಇವ್ರ ಮೇಲೆ ಕೈ ಮಾಡಿದ್ದು ನಿಜ. ಹಾಗಾದ್ರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕಾಗತ್ತೆ. ಬ್ಯಾಡಿ ಸ್ವಾಮಿ, ನೀವೀಗ ಮಾಡಿ ಊರಿನ ಮರ್ಯಾದೆ ತೆಗಿಬೇಡಿ ಸ್ವಾಮಿ. ನಾವಿಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ಈ ಊರಿನ ಮರ್ಯಾದೆನೇ ಹೋದ್ಮೇಲೆ ನಾವು ಬದುಕಿದ್ದು ಏನು ಪ್ರಯೋಜನ? ಬ್ಯಾಡಿ ಸ್ವಾಮಿ. ನೋಡಿ ಅಲ್ಲಪ್ಪ, ನೀನೇನೋ ಕೇಳ್ಕೊತಾ ಇದ್ದ, ಆದ್ರೆ ಏಟ್ ತಿಂದು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ರಲ್ಲ, ಅವರು ವಾಪಸ್ ತಗೊಂಡ್ರೆ ನಾನ್ ಬಿಟ್ಬಿಡ್ತೀನಿ. ಗೌಡ್ರೆ, ನೀವೊಂದು ಮಾತು ಹೇಳಿ ನೋಡಿಪ್ಪ, ಊರ್ನ ಮರ್ಯಾದೆ ಹಾಳಾಗೋದು ಬ್ಯಾಡಿಪ್ಪ. ಬ್ಯಾಡಿ ಬ್ಯಾಡಿ ಬ್ಯಾಡಿ. ಅಪ್ಪ, ಸ್ವತಃ ನಿಮ್ ತಂಗಿ ಗಂಡನ್ನೇ ಪೊಲೀಸರು ಹೇಳ್ಕೊಂಡು ಹೋದ್ರೆ ನಿಮಗೆ ಸಂತೋಷನಾ? ನಿಮಗೆ ಸಂತೋಷನಾ ಗೌಡ್ರೆ? ಬ್ಯಾಡಿ ಬ್ಯಾಡಿ. ನಡೆದಿದ್ದೆಲ್ಲ ನಡೆದು ಹೋಯ್ತು. ವಿಷಯಗಳಿಗೆ ಅಂತ ತಿಳ್ಕೊಳ್ಳೋಣ. ಈ ಹುಡುಗರು ಕೊಟ್ಟರ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳಿ ಹೇಳಿ ಗೌಡ್ರೆ. ಎಲ್ಲಪ್ಪಜ್ಜ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ತಗೊಳಕ್ ಹೇಳ್ತೀನಿ. ಏಯ್, ಕಂಪ್ಲೇಂಟ್ ವಾಪಸ್ ತಗೊಳ್ರ. ಸರಿ ಗೌಡ್ರ, ಎಲ್ಲ ಇಲ್ಲೇ ಇತ್ಯರ್ಥ ಆಯ್ತಲ್ಲ, ನಾನು ಬರ್ತೀನಿ. ಹಾ ನಡೀರಿ, ಹೋಗಿ ಹೋಗಿ ಬರ್ತೀನಿ. ಅಪ್ಪ, ಈ ಬಟ್ಟೆಯಲ್ಲಿ ನೀವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಪ್ಪ. ಒಂದಲ್ಲ ಒಂದಿನ ನೀವು ಕರ್ನಾಟಕದ ಮುಖ್ಯಮಂತ್ರಿ ಕಣೋ. ಈ ವೇಷ ನಿಮ್ಗೆ ಯಾಕ್ರಿ ಬೇಕು? ಹೌದಪ್ಪ, ಈ ಹಾಳಾದ ರಾಜಕೀಯದ ಹುಚ್ಚು ಬೇಡಪ್ಪ. ಏ ಬಾಯ್ ಮುಚ್ಚೋ, ಜಾರಿಸಿ ಒದ್ದ ಅಂತಂದ್ರೆ ನನಗೆ ಹೇಳಕ್ ಬರ್ತಾನೆ. ಪೂಜಾರ್ರೆ, ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಜಯ ನಮಗ್ ತಾನೆ?
ಈ ಕಲ್ಲೇಶ್ವರ ಆಣೆಗೂ ಜಯ ನಿಮ್ಗೆ ಗೌಡ್ರೆ. ನೀವು ಕಾಡಿನೂರಿಗೆ ಹೋಗಿ ಒಳ್ಳೆ ಹೇಳಿದ್ರಿ. ಅಲ್ಲಿ ರೈತ ಸಂಘದವ್ರನ್ನ ಜಯ ಕಾಂಟ್ಯಾಕ್ಟ್ ನಮ್ಗಲ್ದೆ ಮಾಡಿ ಇನ್ಯಾರಿಗೆ ಅಲ್ಲಿ ನಿಮ್ಮ ಕಡೆ ಎಲ್ಲಾ ಓಟು ನಮಗೆ ಬೀಳಬೇಕು. ಹನುಮಾನ ಯಾಕೆ ಗೌಡ್ರೆ, ಯಾವತ್ತಿದ್ರು ನಾನ್ ನಿಮ್ ಪಾರ್ಟಿ ತಾನೆ. ಬಂದ್ರ ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೊಡ್ಡ ಗೌಡ್ರಿಗೆ ಜಯವಾಗಲಿ, ದೊಡ್ಡ ಗೌಡ್ರಿಗೆ ಜಯವಾಗಲಿ. ಪೂಜಾರೆ, ಬನ್ನಿ ಗೌಡ್ರೆ ಬನ್ನಿ. ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಜಯಲಕ್ಷ್ಮಿ ಯಾವುದೇ ಕಾರಣಕ್ಕಾಗಿ ಇನ್ನೊಬ್ಬರ ಪಾಲಾಗಬಾರ್ದು ಅಂತ ಒಂದು ಪೂಜೆ ಮಾಡಿ. ಆಯ್ತು, ಬಹಳ ಹಾ. ಸಂತೋಷ. ನಿಮ್ ಓಟ್ ನಮ್ಗೆ ತಾನೆ. ಅನುಮಾನ ಯಾಕೆ ಗೌಡ್ರೆ, ಲಕ್ಷ ಕೊಟ್ರು ನನ್ ಪಕ್ಷ ಬದಲಾಯಿಸೋದಿಲ್ಲ. ಜನ ಬೆಂಬಲ ಅಂತಂದ್ರೆ ಇದು. ನಡ್ರಿ. ನಂಜೆ ಗೌಡ್ರಿಗೆ ನಂಜೆ ಗೌಡ್ರಿಗೆ ನಂಜೆ ಗೌಡ್ರಿಗೆ ನಂಜೆ ಗೌಡ್ರಿಗೆ ನಂಜೆ ಗೌಡ್ರಿಗೆ. ಎಲೆಕ್ಷನ್ಲಿ ಗೆಲ್ಲೋದು ನೀವಲ್ಲ, ಎಲೆಕ್ಷನ್ ಮುಗಿದ ಮೇಲೆ ನಿಜವಾಗಿ ಗೆಲ್ಲೋದು ನಾನು. ದೊಡ್ಡ ಗೌಡ್ರಿಗೆ ನಂಜೆ ಗೌಡ್ರಿಗೆ ದೊಡ್ಡ ಗೌಡ್ರಿಗೆ ನಂಜೆ ಗೌಡ್ರಿಗೆ ದೊಡ್ಡ ಗೌಡ್ರಿಗೆ ನಂಜೆ ಗೌಡ್ರಿಗೆ ನಂಜೆ ಗೌಡ್ರಿಗೆ ದೊಡ್ಡ ಗೌಡ್ರಿಗೆ. ಇಲ್ಲೊಂದು ಸೈನ್ ಮಾಡಿ. ಇಲ್ಲಿ ನೀವು ಸೈನ್ ಮಾಡಿ. ನೀವೆಲ್ಲ ಆ ಕಡೆಯಿಂದ ಬನ್ನಿ, ನಾವು ಈ ಕಡೆಯಿಂದ ಬರ್ತೀವಿ. ಆಯ್ತಪ್ಪ, ಬನ್ರ ಈ ಕಡೆ. ದೊಡ್ಡ ಗೌಡ್ರಿಗೆ ಏನ್ ಕೇಡ್ಗಾಲ ಬಂತಪ್ಪ ನಮ್ ಗೌಡ್ರಿಗೆ. ಎಲೆಕ್ಷನ್ ಬೆಂಕಿ ಹತ್ಕೊಂಡು ಉರಿತಾ ಇದೆಯಲ್ಲಪ್ಪ, ಉರಿತಾ ಇದೆಯಲ್ಲ. ಎಲ್ಲಿ ಬಂತು ನಮ್ಮ ಹಳ್ಳಿಗೆ ಶಾಂತಿ? ಯಾಕೆ ಬೇಕಾಗಿತ್ತು ಎಲೆಕ್ಷನ್? ಯಾಕೆ ಬೇಕಾಗಿತ್ತು ಎಲೆಕ್ಷನ್? ಯಾಕೆ ಕೊರಗ್ತೀರಾ? ಇದೆಲ್ಲ ನಡೆದ್ರೇನೆ ರಾಜಕೀಯ. ಕುಮಾರ, ಲೇ ಕುಮಾರ, ಏನ್ ಗೌಡ್ರೆ? ಬರ ಇಲ್ಲಿ. ನನ್ನ ಮಗನೇ, ನಿನ್ನೆವರೆಗೂ ನನ್ನ ಬಾವುಟ ಹಾಕೊಂಡಿದ್ದು ಇವತ್ತು ನಂಜೇಗೌಡನ್ ಬಾವುಟ ಹಾಕೊಂಡಿದ್ಯಾ? ಹೌದು, ನಾವು ನಂಜೇಗೌಡ್ರ ಪಾರ್ಟಿ. ನಂಜೇಗೌಡನ್ ಪಾರ್ಟಿ? ಏ ಮಗನೇ, ಏಯ್ ಇದನ್ನೆಲ್ಲ ಕಿತ್ತಾಕಿ ನಮ್ ಪೋಸ್ಟರ್ ಹಚ್ಚಲಿಲ್ವೋ ನಿನ್ ಭೂಗತ ಮಾಡ್ಬಿಡ್ತೇನೆ. ತೆಗಿ ಅದನ್ನೆಲ್ಲ, ತೆಗಿಯ. ನೀನು ಒಂದ್ ತೆಗಿ. ಇದು ನನ್ನ ಗುರುತಿನ ಚೀಟಿ. ನೀವು ಸಿಂಹದ ಗುರುತಿಗೆ ವೋಟ್ ಹಾಕ್ಬೇಕು. ಖಂಡಿತ. ಮತ್ತು ವೋಟ್ ಹಾಕ್ಲಿಕ್ಕೆ ನಿಮ್ಮ ಮನೆಯವರನ್ನು ಕರ್ಕೊಂಡು ಬರ್ಬೇಕು. ನಿಮ್ಗೇನೆ. ಆಯ್ತಾ? ಮರಿಬೇಡಿ. ಇಲ್ಲ. ವೋಟ್ ಹಾಕ್ಲಿಕ್ಕೆ ಬರ್ಲೇಬೇಕು. ಗಂಗಾಧರ್ ಅವರೇ, ತಮ್ಮ ಬೆಂಬಲ ನಮ್ಮ ಪಕ್ಷಕ್ಕೆ ಇರಬೇಕು. ಆಯ್ತು, ನಾವ್ ಯಾವತ್ತು ನಿಮ್ ಪಕ್ಷನೇ, ನಿಮ್ಗೆ ಓಟು. ನಿನ್ನ 50 ವೋಟ್ ನಮ್ಗೆ ಬರ್ಬೇಕು. ಆಯ್ತು. ನಿನಗ್ ಗೊತ್ತು, ನಾನ್ ರಾಜಕಾರಣಿ ಅಲ್ಲ. ಕೊಟ್ಟ ಮಾತನ್ನ ಹಾಗೆ ನಡೆಸ್ಕೊಡ್ತೇನೆ, ತಪ್ಪದೆ ಮಾಡಿ ಕೊಡ್ತೇನೆ. ಮಟ್ಟಿ ಓಟ ಎಲ್ಲ ನಿಮ್ಗೇನೆ. ಆಗ್ಲಿ ಆಗ್ಲಿ, ಬರ್ತೇನವಾ? ಆಯ್ತು. ಕೋಳಿ ಮಗನೇ, ದೊಡ್ಡ ಗೌಡ್ರಿಗೆ ಓಟ್ ಹಾಕ್ಬೇಕು ಗೊತ್ತಾಯ್ತಾ? ಇಲ್ಲ, ನಾನ್ ನಂಜೇಗೌಡರಿಗೆ ಓಟ್ ಹಾಕೋದು.
ನಾವ್ ಹೇಳ್ದಂಗೆ ಕೇಳ್ದೆ ಹೋದ್ರೆ ಟಮಾರ ಅನ್ಸ್ಬಿಡ್ತೀವಿ ನಿನ್ಗೆ. ಏ ಕಿತ್ತಾಕ್ರೋ, post ಇಲ್ಲ, ನಾನ್ ಕೇಳಕ್ ಬಿಡೋದಿಲ್ಲ. ನಾನ್ ಕೇಳಕ್ ಬಿಡೋದಿಲ್ಲ. ಇಲ್ಲ, ನಾನ್ ಕೇಳಕ್ ಬಿಡೋದಿಲ್ಲ. ನಾನು ಮಗನೇ ಈ ಸರಿ ನೀನ್ ಓಟ್ ನಮ್ಮ ಅಪ್ಪನ್ಗೆ ಹಾಕ್ಬೇಕಣಯ್ಯ. ನಮ್ದು ನಂಜೇಗೌಡ ಪಕ್ಷ. ಓಡಿ ಮಗನೇ, ನಂಜೇಗೌಡ ಅಂತ ನಂಜೇಗೌಡ. ನಿನ್ ಓಟ್ ಏನಾದ್ರು ನಮ್ಮ ಅಪ್ಪಂಗೆ ಹಾಕ್ಲಿಲ್ಲ, ನಿನ್ನ ಸಮೇತವಾಗಿ ಮನೆಗೆ ಬೆಂಕಿ ಹಚ್ಬಿಡ್ತೀನಿ, ಗೊತ್ತಾಯ್ತಾ? ನಂಜೇಗೌಡರಿಗೆ ನಂಜೇಗೌಡರಿಗೆ ನಿಮ್ಮ ಮತ ನಂಜೇಗೌಡರಿಗೆ ನಿಮ್ಮ ಮತ ನಂಜೇಗೌಡರಿಗೆ. ಏ ಅರ್ಜುನ್, ಬಾರ್ಲಾ ಇಲ್ಲಿ. ಯಾರಿಗಲ್ಲ ಓಟ್ ನಿಂದು? ನಂಜೇಗೌಡ್ರಿಗೆ ಬುದ್ಧಿ. ನಂಜೇಗೌಡನ್ಗ? ನಾನು ಮಗನೇ, ನೀನೇನಾದ್ರೂ ನಮ್ಮ ಅಪ್ಪನ್ಗೆ ಓಟ್ ಹಾಕ್ಲಿಲ್ಲ ಅಂತಂದ್ರೆ ನಿಮ್ಮ ಅವನ್ ಮಚ್ಚೆಟ್ ಇಲ್ಲೆಲ್ಲ ಬಿಡೋದು ಇಲ್ಲಿ. ನಮ್ ತಾಯಣ್ಣ ನಿಮ್ಮ ಅಪ್ಪನಿಗೆ ಬುದ್ಧಿ ಓಟು. ಹಾ, ಗುರು 5 ಗಂಟೆ ಆಯ್ತು, ಮನೆಗೆ ಹೋಗೋಣ. ಅಯ್ಯ ನನ್ನ ಮಗನೇ, ಬೆಳಿಗ್ಗೆ ಸೂರ್ಯ ಹುಟ್ಟೋದ್ರಲ್ಲಿ ಇಡೀ ಊರಲ್ಲಿ ನಮ್ಮ ಅಪ್ಪನ ಪೋಸ್ಟ್ ಇರಬೇಕು. ಏ ಅಲ್ಲೊಂದು ಹಚ್ಚ. ಏ ಹಚ್ಚ. ವಿಜಯ್, ಇಷ್ಟೊತ್ತಿನಲ್ಲಿ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ನಮ್ಮಪ್ಪನಿಗೆ ವಿಷಯ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡ್ತಾರಾ? ನೋಡ್ ಪೂರ್ಣಿಮಾ, ನಾನೆಲ್ಲ ನಿರ್ಧಾರ ತಗೊಂಡಿದ್ದೀನಿ. ಈ ಹೋಲ್ಸ್ ರಾಜಕೀಯ ಇರೋ ಊರಲ್ಲಿ ನಾವು ಇರಬಾರ್ದು. ಬಾ ಹೋಗೋಣ. ಏನಲ್ಲ ನನ್ನ ಮಗನೇ, ಎಷ್ಟೇ ಧೈರ್ಯ ಬಂತು ನಿನಗೆ? ಕದ್ದು ಮುಚ್ಚಿ ಓಡೋದು ಮಾಡ್ತೀಯ? ನಮ್ಮ ಮನೆ ಮರ್ಯಾದೆಲ್ಲ ಬೀದಿ ಕಾಲ್ ಮಾಡಕ್ ನೋಡ್ತೀನಿ ನಿನಗೆ. ನಿನಗೆ ಏನೇನು ಮಾಡ್ತೀನಿ ಗೊತ್ತಾಯ್ತು? ಮುಂದಲೇ ಮಾವನ್ ಮಗ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ನಿನ್ನ ಚಿಂದಿ ಚಿಂದಿ ಉಡಾಯಿಸ್ಬಿಡ್ತಿದ್ದೆ. Hey!
ಇನ್ನ ಮೀಸೆ ತಿರುಕೊಂಡು ಓಡಾಡ್ತಿದ್ದವನ್ನ ತಲೆ ತಗ್ಗಿ ಹಾಕಿ ಮಾಡ್ಬಿಟ್ಟಿಯಲ್ಲೇ. ಇನ್ನೊಂದ್ಸಲ ಅವನ ಜೊತೆ ನೀನ್ ನೋಡಿದ್ನೋ ಅವನ್ ಕತ್ತರಿಸ್ಬಿಡ್ತೀನಿ. ನಮಸ್ಕಾರ ಕಣಣ್ಣ. ನಮಸ್ಕಾರ ನಾಗರಾಜ. ನೋಡಪ್ಪ, ನಮ್ಮ ಅಪ್ಪನಿಗೆ ಓಟ್ ಹಾಕ್ಬೇಕು ನೀನು, ಮರಿಬಾರ್ದು. ನಮ್ಮ ಊರಾಣೆಗೂ ವೆಂಕಟೇಶ ಬಾರಯ್ಯ. ನಮಸ್ಕಾರ ಕಣ. ನಮ್ಮ ಮಟ್ಟಿ ಓಟ್ ಅಲ್ಲ ನಿಮ್ಗೆ ಕಣ. ನಮಸ್ಕಾರ ನೋಡ್ರಪ್ಪ, ನಮ್ಮ ಅಪ್ಪನ್ಗೆ ಓಟ್ ಹಾಕೋದು ಅಂತ ಹೇಳಿ ಪ್ರಮಾಣ ಮಾಡಿ ಪ್ಯಾಕೆಟ್ ತಗೊಳ್ಳಿ. ನಮ್ಮ ಅಪ್ಪನಿಗೂ ನಿಮ್ಮ ಅಪ್ಪನಿಗೆ ಓಟ್ ಹಾಕೋದು ಕಣ. ನನ್ನ ಮಗ ಮರ್ಗಿರ್ತೀರಿ, ಚಮಡ ಕುಂದ್ ಬಿಡ್ತೀನಿ, ಗೊತ್ತಾಯ್ತಾ? ಬೇಕಾದ್ರೆ ತಗೊಳ್ಳಿ. ಇನ್ನೊಂದು ಮಜಾ ಮಾಡಿ. ನಮ್ಮ ಅಪ್ಪನ್ ಮಾತ್ರ ಮರಿಬೇಡಿ. ನಮ್ಮ ಅಪ್ಪನ್ಗೆ ಓಟ್ ಹಾಕ್ಬೇಕಂಡ್ರಯ್ಯ. ನಮಸ್ಕಾರ ಕಣ. ಓ ಬಾರಯ್ಯ ದೊಡ್ಡಯ್ಯ, ನಮ್ಮ ಅಪ್ಪನಿಗೆ ಓಟ್ ಹಾಕ್ಬೇಕಪ್ಪ ನೀನು. ನಮ್ಮ ಅವನ ನಿಮ್ಮ ಅಪ್ಪನಿಗೆ ಹಾಕೋದು. ಯಾರಿಗಯ್ಯ ಓಟ್ ನಿಂದು? ಮಟ್ಟಿ ಓಟ್ ಅಲ್ಲ ನಿಮ್ಮ ಅಪ್ಪನಿಗೆ. ಓಹೋ, ಏನಪ್ಪ, ಆಚೆ ತಗೊಳ್ಳಿ ತಗೊಳ್ಳಿ. ನೀವು ಚೆನ್ನಾಗಿರ್ಬೇಕಂತ ಬರ್ರಯ್ಯೋ. ಎಲ್ಲ ಬನ್ನಿ ಬನ್ನಿ. ಕುಡೀರಿ ಕುಡೀರಿ, ಚೆನ್ನಾಗಿ ಕುಡೀರಿ. ಕುಡೀರಿ ಕುಡೀರಿ, ಚೆನ್ನಾಗಿ ಕುಡೀರಿ. ನಮ್ಮ ಅಪ್ಪನಿಗೆ ಯಾರು ಕೇಳ್ತಿದ್ರೆ ಅಯ್ಯೋ ಏನಿದು ಅನ್ಯಾಯ? ಬ್ಯಾಡಿ ದೇವ್ರು, ಬ್ಯಾಡಿ ದೇವ್ರು, ಬ್ಯಾಡಿ 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 ಬ್ಯಾಡಿ. ಇಷ್ಟು ವರ್ಷ ನಿಮ್ಮ ಅಪ್ಪಾಜಿಯವ್ರಿಗೆ ಹೆದರ್ಕೊಂಡು ಈ ಊರಿನ ಜನ ಶಿಸ್ತಾಗಿ ನಡೀತಿದ್ರು. ಅಂತ ಊರ್ನ ಹಾಳು ಮಾಡಬೇಡಿ ನಮ್ಮಪ್ಪ, ಹಾಳು ಮಾಡಬೇಡಿ. ಬಾಯ್ ಮುಚ್ಕೊಂಡು ಹೋಗ್ರಿ. ಅಯ್ಯೋ ಅವಿವೇಕಿ ನನ್ನ ಮಕ್ಕಳ, ನೀವು ಹೀಗೆ ಎಂಜಲ್ ಸಾರಾಯಿಗೆ ಬಾಯ್ ಬಾಯ್ ಬಿಡ್ತಾ ಇರೋದ್ರಿಂದಾನೇ ಕಣೋ ಶತಮಾನಗಳಿಂದ ಅವ್ರು ನಿಮ್ಮನ್ನ ಶೋಷಣೆ ಮಾಡಿ ಬಂಗ್ಲೆಗಳನ್ನ ಕಟ್ಟಿಸ್ಕೊಂಡು ಅವ್ರ ಬೇಳೆನ ಬೇಯಿಸ್ಕೊಳ್ತಾ ಇರೋದು, ಅವ್ರ ಬೇಳೆನ ಬೇಯಿಸ್ಕೊಳ್ತಾ ಇರೋದು. ಮುದಿಯೋ, ನಿಂದ ಅತಿ ಆಯ್ತಗಳೇ. ಏಯ್, ಅವ್ರು ನಿಮ್ಗೆ ಯಾಕೆ ಸಾರಾಯಿ ಕೊಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಜನ್ಮೇಪಿ ನೀವು ಅದನ್ನ ಮುಟ್ಟಲ್ಲ ಹಾಕೊಂಡ್ರು. ಮುಟ್ಟಲ್ಲ ಕಂಡ್ರು, ಮುಟ್ಟಲ್ಲ. ಯಾಕೆ ಮುಟ್ಬಾರ್ದು? ಮುಟ್ಟಬಾಯಿ. ಅವರು ಒಂದು ದಿವಸ ನಿಮಗೆ ಸಾರಾಯಿ ಕುಡಿಸಿ 5 ವರ್ಷ ಸಿಂಹಾಸನ ಇಟ್ಕೋತಾರೆ ಕಣು. ಅಷ್ಟು ಸ್ವಾರ್ಥತೆ ಇಲ್ಲದೆ ಹೋದ್ರೆ ಅವ್ರು ನಿಮ್ಗೆ ಯಾಕೋ ಸಾರಾಯಿ ಕುಡಿಸ್ತಾರೆ, ಪುಕ್ಸಟ್ಟೆ ಯಾಕೆ ಕುಡಿಸ್ತಾರೆ? ಮುದಿಯಾ, ಅವ್ರನ್ನೇನೋ ಕೇಳ್ತೇನೆ ನೀನು. ನಮ್ಮ ಜನಗಳ ಸಂತೋಷನೇ ನಾನು ಮುಖ್ಯ. ನಮ್ಮ ಗೆದ್ದು ಬಂದ್ರೆ ಇವ್ರಿಗೆಲ್ಲ ಒಂದು ಅಂಗಡಿ ಓಪನ್ ಮಾಡಿ ದಿನ ಬಿಟ್ಟಿಯ ಕುಡಿಯ ಕೊಟ್ಬಿಡ್ತೀನಿ. ಅಮೃತ ಕೊಡೋ ದೇವ್ರನ್ನ ಬೈತಾನೆ ಏನಿದೆಲ್ಲ ಗಲಾಟೆ? ಎಲ್ಲಪ್ಪ ಎಲ್ಲಪ್ಪ, ಯಾರು ನಿಂಗೆ ಹೊಡೆದಿದ್ದು? ಯಾರು ಅಂತ ಹೇಳಿ ಸಾಹೇಬ್ರೆ? ಸಾರಾಯಿ ಕೊಟ್ಟವ್ರು ನಮ್ ಜನ, ಕುಡ್ದವ್ರು ನಮ್ ಜನ, ಬುದ್ಧಿ ಹೇಳೋಕ್ ಹೋದ್ರೆ ನನಗೆ ಹೊಡೆದವ್ರು ನಮ್ ಜನ ಸಾಹೇಬ್ರೇ, ನಮ್ ಜನ. ಎಲ್ಲಪ್ಪ ಎಲ್ಲಪ್ಪ, ನಿನ್ಗೆ ಯಾರು ಹೊಡೆದ್ರು ಅಂತ ಹೇಳು, ನಾನು ಅವ್ರ ಮೇಲೆ ಆಕ್ಷನ್ ತಗೋತೀನಿ. ನಾನ್ ಫಿರ್ಯಾದಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಆಮೇಲೆ ನೀವು ಅವ್ರನ್ನ ಹಿಡ್ಕೊಂಡು ಹೋಗಿ ಕೇಸ್ ಹಾಕ್ತೀರಾ. ಆಮೇಲೆ ಅದರಿಂದ ಏನು ಪ್ರಯೋಜನ ಸಾಹೇಬ್ರೇ? ಅಯ್ಯೋ, ಅವ್ರೇನಾದ್ರೂ ಸುಧಾರಣೆ ಆಗ್ತಾರಾ? ನೀನ್ ಈ ರೀತಿ ಯೋಚನೆ ಮಾಡಿದ್ರೆ ಈ ಜನ ಸುಧಾರಣೆ ಆಗಲ್ಲ. ನಾಚಿಕೆ ಆಗೋದಿಲ್ವನ್ರು ನಿಮ್ಗೆ? ಇನ್ಸ್ಪೆಕ್ಟ್ರೇ, ಅವ್ರನ್ನ ಯಾಕೆ ಎದುರಿಸ್ತೀರಾ? ಅವ್ರು ಯಾರು ನನ್ನ ಹೊಡಿಲೇ ಇಲ್ವಲ್ಲ.
ದಯವಿಟ್ಟು ಈ ವಿಚಾರಣೆಯನ್ನ ಕೈ ಬಿಟ್ಬಿಡಿಯಪ್ಪ, ಕೈ ಬಿಟ್ಬಿಡಿ. ನೋಡಿ, ನಮ್ಮೂರಿಂದ ಇವತ್ತಿನವರೆಗೂ ಯಾರಿಂದೂ ಪೊಲೀಸ್ ಸ್ಟೇಷನ್ಗೆ ಫಿರ್ಯಾದಿ ಹೋಗಿಲ್ಲ. ಅದರಂತೆ ನನ್ನಿಂದ ಹೋಗೋದು ಬೇಡ ಇನ್ಸ್ಪೆಕ್ಟ್ರೇ, ಬೇಡ. ನೋಡಿ, ನಾ ಸತ್ರು ಚಿಂತೆ ಇಲ್ಲ. ಈ ನಮ್ಮ ಜನ ಸುಧಾರಣೆ ಆದರೆ ಸಾಕು ಇನ್ಸ್ಪೆಕ್ಟ್ರೇ, ಸುಧಾರಣೆ ಆದರೆ ಸಾಕು. ನೋಡಿದ್ರನು ಯಲ್ಲಪ್ಪನ್ನ, ನನ್ನ ಜನ ನನ್ನ ಊರು ಅಂತ ಹೇಳಿ ತನ್ನ ಪ್ರಾಣನೇ ಕೊಡ್ತಾನೆ. ಅವನು ಮನ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ಒದ್ದು ಒಳಗೆ ಹಾಕ್ಸ್ಬೋದಿತ್ತು. ನಮ್ಮೂರ್ ಚೆನ್ನಾಗಿರ್ಬೇಕು, ನೀವು ಒಳ್ಳೆಯವರಾಗ್ಬೇಕು, ನೀವು ಹಾಳಾಗ್ಬಾರ್ದು, ನೀವು ಬದಲಾಗ್ಬೇಕು ಅಂತ ಹೇಳಿ ತನ್ನ ಪ್ರಾಣನೇ ಹೋಗ್ತಾ ಇದ್ರು ನಿಮ್ಮೆಲ್ರು ಒಳ್ಳೇದನ್ನ ಬಯಸ್ತಾ ಇರೋ ಯಲ್ಲಪ್ಪನ್ಗೆ ಇದೇನಾ ನೀವು ತೋರಿಸೋ ಕೃತಜ್ಞತೆ? ಥೂ, ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನೀವು ಮನುಷ್ಯ, ಮೃಗಗಳು ಕಂಡ್ರೋ, ಮೃಗಗಳು. ಇದಕ್ಕೆಲ್ಲ ಕಾರಣ ಈ ದರಿದ್ರ ಸಾರಾಯಿ ಸಾರ್, ಈ ದರಿದ್ರ ಸಾಯಿರ ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ನಾನೇನು ನಿಮ್ಮನ್ನು ಕ್ಷಮಿಸೋದು? ಹೋಗ ಯಲ್ಲಪ್ಪನ ಕಾಲ್ ಹಿಡಿದು ಕ್ಷಮೆ ಕೇಳು. ಎಲ್ಲಪ್ಪಜ್ಜ, ಎಲ್ಲಪ್ಪಜ್ಜ, ನನ್ನ ಕ್ಷಮಿಸ್ಬಿಡು ಅಜ್ಜ. ಸಾಕು ಮಗ, ಸಾಕು. ಕುಡಿಯೋದು ತಪ್ಪು ಅಂತ ನಿನ್ಗೊಬ್ಬನಿಗಾದ್ರೂ ಅರ್ಥವಾಯ್ತಲ್ಲ, ಬಿಡು. ನನ್ನ ಒಂದು ತೊಟ್ಟು ರಕ್ತ ಭೂಮಿ ಮೇಲೆ ಬಿದ್ದಿದ್ದು ವ್ಯರ್ಥವಾಗ್ಲಿಲ್ಲ ಕಣೋ, ವ್ಯರ್ಥವಾಗ್ಲಿಲ್ಲ ಕಣೋ, ವ್ಯರ್ಥವಾಗ್ಲಿಲ್ಲಪ್ಪ. ಎಲ್ಲಪ್ಪಜ್ಜ, ನಮ್ ತಾಯಾಣೆ ನನ್ ಜನ್ಮ ಇರೋವರೆಗೂ ಈ ಸಾರಾಯಿ ಮಾತ್ರ ಮುಟ್ಟಕ್ಕಿಲ್ಲ ಅಜ್ಜ. ಎಲ್ಲಪ್ಪಜ್ಜ, ನನ್ ಪ್ರಾಣ ಹೋದ್ರು ಇನ್ ಸಾರಾಯಿ ಕುಡಿಯಲ್ಲ ಎಲ್ಲಪ್ಪಜ್ಜ. ಈ ಹಾಳ ಸಾರಾಯಿಂದ ನಮ್ ಸಂಸಾರನೇ ಹಾಳಾಗೋಯ್ತು. ಗಾಂಧಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ, ನಮ್ ಜನ್ಮ ಇರೋವರೆಗೂ ನಾವು ಸಾರಾಯಿ ಕುಡಿಯೋದಿಲ್ಲ, ಕುಡಿಯೋದಿಲ್ಲ. ಯಲ್ಲಪ್ಪ, ಅಂತೂ ಈ ಜನಗಳ ಹೃದಯಗಳನ್ನ ಗೆದ್ಬಿಟ್ಟೆ. ನೋಡಿದ್ರ ಇದು ಹೇಗೆ ಹತ್ತುರಿತಾ ಇದೆ? ನಿಮ್ ಹೃದಯಗಳನ್ನ, ನಿಮ್ ಮನೆಗಳನ್ನ, ನಿಮ್ಮನ್ನ ಹೀಗೆ ಸುಡುತ್ತೆ. ಇದಿವತ್ತಿಗೆ ಕೊನೆ ಆಗ್ಬೇಕು. ಎಲ್ಲ ಲೈನ್ ಆಗಿ ಬನ್ನಿ. ಎಂಟ ಎಲ್ಲಲ್ಲ ನಮ್ ತಿಪ್ಪಗುಂಡಿ ರೇವಣ್ಣನೇ ಬಂದಿಲ್ಲ ಓಟ್ ಹಾಕಕ್ಕೆ. ಏನೋ ನಮ್ಮ ಊರಿಗೆ ವರ್ಷ ಎಲ್ಲ ಬಂದ್ರೆ ಲೇಟ್ ಆಗುತ್ತೆ. ಗೊತ್ತದಿಲ್ಲ ಈಗ ಧರ್ಮಪುರಿ ಗ್ರಾಮದಲ್ಲಿ ನಡೆದ ಗ್ರಾಮ ಪಂಚಾಯಿತಿಯ ಚುನಾವಣಾ ಪ್ರಕಟಣೆ. ಆಡಳಿತ ಪಕ್ಷದಿಂದ ಸ್ಪರ್ಧಿಸಿದ್ದ ಶ್ರೀಮಾನ್ ಶ್ರೀ ದೊಡ್ಡೇಗೌಡರು ಅವರ ಪ್ರತಿಸ್ಪರ್ಧಿಯಾದ ಶ್ರೀ ನಂಜೇಗೌಡರಿಗಿಂತ ಭಾರಿ ಅಂತರದಿಂದ ಪರಾಭವಗೊಂಡಿದ್ದಾರೆ. ನಂಜೇಗೌಡರು ಭಾರಿ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಗೌಡ್ರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕುಂಕುಮ ಚೆಲ್ತಾವ್ರೆ, ಬಳೆ ಹೊಡಿತಿದ್ದಾರೆ, ನಮ್ಮನೆ ಮುಂದೆನೆ ನಿಗಿರ್ತಾವ್ರೆ. ಕುಂಕುಮ ಚೆಲ್ತಾರ,
ಹಳೆ ಹೊಡಿತಾರ ಇವರ ಒಂದ್ ಒಳ್ಳೆ ಮಕ್ಕಳು ಎಷ್ಟೊತ್ತು ಕುಣಿತಾರೋ. ಇನ್ವೆಸ್ಟ್ಮೆಂಟ್ಸ್ ಬೇಗ ಡೆಡ್ ಬಾಡೀಸ್ನ ಪೋಸ್ಟ್ ಮಾರ್ಟಮ್ ಕಳಿಸಿ. ಏನ್ ನಿನ್ ಹೆಸರು? ಅಂತೋಣಿ ಸರ್. ಯಾರ್ಯಾರು ಕೊಲೆ ಮಾಡಿದ್ದು ಅಂತ ಗೊತ್ತಾ? ದೊಡ್ಡಗೌಡ್ರ ಕಡೆ ಸರ್. ಹೇಗೆ ಏನಿದೆಲ್ಲ ನಂಜೇಗೌಡ್ರೆ? ಸಾಹೇಬ್ರೆ, ಚುನಾವಣೆ ಆಯ್ತು. ಚುನಾವಣೆಯಲ್ಲಿ ತೀರ್ಮಾನ ಏನಾಯ್ತು ನಿಮ್ಗೆ ಗೊತ್ತು. ನಮ್ಮನ್ನ ಜನ ಚುನಾವಣೆಯಲ್ಲಿ ಚುನಾಯಿಸಿದ್ದಕ್ಕೆ ನಮ್ಮವರು ಉತ್ಸಾಹ ತೋರಿಸಿದ್ರೆ ಅದಕ್ಕೆ ಪ್ರತಿಫಲ ಇದು. ಇದಕ್ಕೆ ಕಾರಣ ಯಾರು ಗೊತ್ತಾ? ಅವನ್ ಮಗ, ಅವನ್ ಜನ. ಏ ಗೌಡ, ನೀನಾಗೆ ಬರ್ತೀಯಾ ಇಲ್ಲ ನಾನೇ ಬರ್ಲಾ? ಅನ್ನಪೂರ್ಣ, ಹೊಸಲ್ ದಾಟ್ತಿದೀಯೋ ಕಾಲ್ ಕತ್ತರಿಸ್ಬಿಡ್ತೀನಿ. ನಮ್ಮಪ್ಪ ನಮ್ಮಣ್ಣ ಯಾವ ಕೊಲೆನೂ ಮಾಡಿಲ್ಲ. ದಯವಿಟ್ಟು ಅವರನ್ನ ಕ್ಷಮಿಸ್ಬಿಡಿ ಅಂಕಲ್. ಪ್ಲೀಸ್ ಅಂಕಲ್. ಪೂರ್ಣಿಮಾ, ಹೇಳ ಮೇಲೆ ಅನ್ನ ಮಗಳಾಗಿ ಹುಟ್ಟಿ ಯಾವನ ಯಾವಂದ ಕಾಲಿಡಿತೀಯ? ಏ ಗೌಡ, ಕೊಬ್ಬಲ್ಲ ಪೊಗರಿಳಿಸ್ತೀನಿ, ನಡಿಯೋ. ಯಾವನಾದ್ರೂ ನನ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ನನ್ನ ಮಕ್ಕಳ ಒಬ್ಬೊಬ್ಬನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏಯ್, ಇನ್ನ ನಿನ್ ಸೊಕ್ಕಡಗ್ಲಿಲ್ವಾ? ನಡಿಯೋ ಪೊಲೀಸ್ ಸ್ಟೇಷನ್ ತೋರಿಸ್ತೀನಿ. ನಮ್ಮೂರ್ ಗೌಡ್ರಿಗಿಂತ ಸ್ಥಿತಿ ಬರ್ಬಾರ್ದಾಗಿತ್ತಪ್ಪ. ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮೂರ್ ಮರ್ಯಾದೆ ಉಳಿಸ್ಕೊಡಿಪ್ಪ. ಅಪ್ಪ, ನಿಮ್ಮ ಕಾಲಿಡಿದು ಕೇಳ್ಕೊತೀನಿ. ಎಲ್ಲಪ್ಪ ಬಿಡುದಾರಣ್ಣ, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಇಂಥವ್ರ ಸೊಕ್ಕಿಳಿಯೋವರೆಗೂ ಈ ಹಳ್ಳಿಗಳು ಉದ್ಧಾರ ಆಗಲ್ಲ. ಸಾಹೇಬ್ರೆ
ಯಾಕೆ ಬೀಗ ಹಾಕ್ತೀಯ? ಹೋಗಿ ಫೋನ್ ತಗೊಂಡು ಮಾತಾಡು. ನೀನ್ ಹಾಕಿದ ಬೀಗನ ನೀನೇ ತೆಗಿಬೇಕಾಗತ್ತೆ. ಹಲೋ ಇನ್ಸ್ಪೆಕ್ಟ್ರೆ, ನಾನು ಹೇಳಿವಾಳದ ಎಮ್ಮೆಲ್ಲೆ ಗೌಡ ಮಾತಾಡ್ತಿರೋದು. ದೊಡ್ಡೇಗೌಡ ಅವ್ರ ಜನನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರಂತೆ. ಮೊದ್ಲು ಅವ್ರನ್ನ ಬಿಟ್ಬಿಡ್ರಿ. ಆಗಲ್ಲ ಸರ್. ಅದಕ್ಕೆಲ್ಲ ನಿನ್ನ ಹತ್ರ ಸರಿಯಾದ ಸಾಕ್ಷಿ ಇದೆಯೇನಯ್ಯ? ಸರಿಯಾದ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡೆ ಅವ್ರನ್ನ ಅರೆಸ್ಟ್ ಮಾಡಿರೋದು ಸರ್. ನಿನ್ನ ಸಾಕ್ಷಿ ಎಲ್ಲ ತಗೊಂಡೋಗಿ ಯಾವ್ದಾದ್ರು ತಿಪ್ಪೆಗೆಸಿ ಮೊದ್ಲು ನಮ್ ಜನನ ರಿಲೀಸ್ ಮಾಡು. ಆಗಲ್ಲ ಸರ್, ಖಂಡಿತ ಆಗಲ್ಲ. ರೇ ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರೆ. ಹಲೋ, ನಾನು SP ಸುರೇಶ್ ಮಾತಾಡ್ತಿರೋದು. ಗುಡ್ ಮಾರ್ನಿಂಗ್ ಸರ್. ಒಬ್ಬ MLA ಮಾತಾಡಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಕ್ ಬರಲ್ವೇಂದ್ರೆ ನಿಮ್ಗೆ? ಅವ್ರ ಏನು ಅಂತ ತಿಳ್ಕೊಂಡಿದ್ದೀರಾ? ಸರ್ ಅದು ಇಲ್ಲ ಇದು ಇಲ್ಲ. ಮೊದಲು ಗೆಸ್ಟ್ ಹೌಸ್ ಬನ್ನಿ. ಓಕೆ ಸರ್. ಚಂದ್ರು, ನಾನ್ ಬರೋವರೆಗೂ ಯಾವುದೇ ಹೈ ಇನ್ಫ್ಲುಯೆನ್ಸ್ ಬಂದ್ರು ಅವರೆಲ್ಲ ಒಳಗಡೆನೆ ಇರಬೇಕು. ಈ ಕೇಸನ್ನು ಮುಚ್ಚಿಸ್ಬಿಡಿ. ನಿಮ್ಮನ್ನ ಕಮಿಷನರ್ ಆಗಿ ಪ್ರಮೋಷನ್ ಮಾಡಿಸ್ತೇನೆ. ಸರ್, ಯಾವ ಸೀಮೆ ಇನ್ಸ್ಪೆಕ್ಟರ್ ನೀನು? ಒಬ್ಬ MLA ಅವರು ಫೋನಲ್ಲಿ ಮಾತಾಡಿದ್ರೆ ಅವ್ರಿಗೆ ಹೇಗೆ ಗೌರವ ಕೊಡ್ಬೇಕು ಅನ್ನೋದನ್ನ ಕಲ್ತ್ಕೊ ಮೊದ್ಲು. ನಾನು ಹೇಳ್ತಾ ಇದ್ದೀನಿ, ರಾತ್ರಿ ನಡೆದ ಗಲಾಟೆಯಲ್ಲಿ ಯಾರನ್ನ ಯಾರು ಕೊಂದ್ರು ಗೊತ್ತಿಲ್ಲ, ಅದೊಂದು ದೊಂಬಿ ಕೇಸ್ ಅಂತ ಹೇಳಿ ಅವ್ರನ್ನ ಬಿಡುಗಡೆ ಮಾಡು. ಸಾರಿ ಸರ್, ಅವರೇ ಕೊಲೆ ಮಾಡಿದ್ದು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ನೀನು ಕೇಸ್ ಕ್ಲೋಸ್ ಮಾಡು. ನಾವು ಸಾಕ್ಷಿಗಳು ಬಾಯಿ ಮುಚ್ಚಿಸ್ತೇವೆ. ಇದು ಅನ್ಯಾಯ ಸರ್. ಇವತ್ ನಾವು ಅವ್ರನ್ನ ಹೊರಗಡೆ ಬಿಟ್ರೆ ನಾಳೆ ಇನ್ನೂ ಎಷ್ಟೋ ಮುಗ್ಧ ಜನರನ್ನ ಅವ್ರು ಕೊಲೆ ಮಾಡ್ತಾರೆ. ರೀ, ಮುಂದೆ ಆಗೋದನ್ನ ಈಗ ಯಾಕ್ರಿ ಯೋಚನೆ ಮಾಡ್ತೀರಾ? ಮೊದ್ಲು ಅವ್ರು ಹೇಳ್ದಷ್ಟು ಕೇಳ್ರಿ. ನಾವು ಹೇಳೋ ಮಾತನ್ನ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿನಗೆ ಕ್ಷೇಮ. ನನ್ನ ಕ್ಷೇಮ ವಿಚಾರಿಸೋದಕ್ಕಿಂತ ಮುಂಚೆ ನೀವು ಮಾಡ್ತಾರೋ ಕಂತ್ರಿ ಕೆಲಸ ನೋಡಿ. ಖಾಕಿ ಬಟ್ಟೆ ಮೈ ಮೇಲೆ ಹಾಕೊಂಡು, ಅಶೋಕ ಸ್ತಂಭ ಹೆಗಲ್ ಮೇಲೆ ಇಟ್ಕೊಂಡು, ಈ ಖಾದಿಗಳು ಕೊಡೋ ಎಂಜಿಲ್ ಗಾಸ್ ಆಸೆ ಪಟ್ಟು ಖಾಕಿ ದ್ರೋಹ ಬಗಿತಾ ಇರೋರು ನೀವು. ನಿಮ್ ಹಾಗೆ ನಾನು ಆಗೋಕೆ ಇಷ್ಟಪಡಲ್ಲ. ರೇ, ನಿಮ್ ಚಾಪ್ಟರ್ನ ನೀವೇ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀರಲ್ರಿ. ನನ್ನ ಕೆಣಕಿದ್ರೆ ಯಾರ್ ಚಾಪ್ಟರ್ ಕ್ಲೋಸ್ ಆಗತ್ತೆ ಅಂತ ಕಾದ್ ನೋಡಿ. ಸರ್ಕಾರ ನಮಗೆ ಕೆಲಸ ಕೊಟ್ಟಿರೋದು ಕಾನೂನನ್ನು ರಕ್ಷಣೆ ಮಾಡಿ ಅಂತ, ಇಂಥವ್ರ ಜೊತೆ ಸೇರ್ಕೊಂಡು ಭಕ್ಷಣೆ ಮಾಡಿ ಅಂತಲ್ಲ. ಇನ್ಸ್ಪೆಕ್ಟರ್, ಯಾರ್ಯಾರ ಇತಿಹಾಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಇನ್ನೊಬ್ರು ಇತಿಹಾಸ ಕೇಳಿ ತಿಳ್ಕೊಂಡಿರ್ಬೋದಷ್ಟೇ, ಆದ್ರೆ ನನಗೆ ನಿಮ್ಮಂತವ್ರ ಇತಿಹಾಸ ಹೇಗೆ ಬರಿಬೇಕು ಅಂತ ಗೊತ್ತು. ಯಾರ ಮುಂದೆ ನಿಂತು ಮಾತಾಡ್ತಿದ್ಯಾ ಅಂತ ಗೊತ್ತಾ? ಚೆನ್ನಾಗ್ ಗೊತ್ತು. ಹೊಲಸ್ ಕ್ರಿಮಿಗಳ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂತ ನನ್ನ ಬಾಯಿಂದಲೇ ಕೇಳಿ ತಿಳ್ಕೊಬೇಕನೋ? ಹೊಲಸು ಕ್ರಿಮಿಗಳು. ಈ ಕ್ರಿಮಿಗಳ ಜೊತೆ ಸರ್ಸಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ ಇನ್ಸ್ಪೆಕ್ಟರ್? ನನ್ನ ಪರಿಣಾಮಕ್ಕಿಂತ ನಿಮ್ಮ ಬಣ್ಣ ಬಯಲಾದ್ರೆ ಜನ ನಿಮ್ಮನ್ನ ಏನ್ ತಗೊಂಡು ಹೊಡಿತಾರೆ ಗೊತ್ತಾ? ಏನಂದ್ರೆ ತಿರುಗಿಸಿ ನಾನ್ ಕೈ ಎತ್ತಿದ್ರೆ ಪ್ರತಿಫಲ ಏನಾಗತ್ತೆ ಅಂತ ಗೊತ್ತಾನೆ. ಇನ್ಸ್ಪೆಕ್ಟರ್, ಈಗೇನ್ ನಾವು ಹೇಳಿದ್ ಮಾಡ್ತೀಯಾ ಇಲ್ವಾ? ನಾನು ಬೆಲೆ ಕೊಡೋದು ಕಾನೂನನ್ನ ಯಾರು ಗೌರವಿಸ್ತಾರೋ ಅವ್ರಿಗೆ ಮಾತ್ರ. SP ತರ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಮ್ ಜೊತೆ ಕೂತ್ಕೊಂಡು ಗುಂಡ್ ಹಾಕ್ತೀಯೋ, ಇಲ್ಲ ಅಂದ್ರೆ ಗುಂಡ್ ಹೊಡ್ಸ್ಕೊಂಡು ಸಾಯ್ತೀಯೋ? ಏಯ್, ನಿಮ್ಮಂತವ್ರ ಗುಂಡ್ಗೆ ಹೆದ್ರೋ ಗುಂಡಿಗೆ ಅಲ್ಲ ಈ ಇನ್ಸ್ಪೆಕ್ಟರ್ ಭರತದು. ಲಕ್ಷಾಂತರ ಜನಗಳಿಂದ ಆರ್ಸ್ ಬಂದಿರೋ MLA ನಾನು. ಆಫ್ಟರ್ ಆಲ್ ನೀನೊಬ್ಬ ಬಚ್ಚ ನಾನಲ್ಲ ಕಣೋ. ನಿನ್ನ ಸ್ಥಾನನೇ ಮಾರ್ಕೊಂಡು ದೇಶನ ಹೊಲಸು ಮಾಡ್ತಾ ಇರೋ ಅಂತ ನೀನೊಬ್ಬ ಲುಚ್. ಇನ್ಸ್ಪೆಕ್ಟರ್, ನಾನು ಮನ್ಸು ಮಾಡಿ ಖಾಕಿ ಬಿಚ್ಚಿ ಹೊರಗಡೆ ಬಂದ್ರೆ MLA, ಮಿನಿಸ್ಟರ್ ಏನು ಬೇಕಾದ್ರೂ ಆಗಬಹುದು. ಆದ್ರೆ ನೀನು ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಆಗೋದಕ್ಕೂ ನಾಲಾಯಕ್. ಯಾಕಂದ್ರೆ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಆಗೋದಕ್ಕೆ ಕನಿಷ್ಠ ಪಕ್ಷ SSLC ಆಗಿರ್ಬೇಕು. ಆದ್ರೆ ನೀನು ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ಇವನು ಗಂಡ್ಸು.
ಅದನ್ನ ಇಟ್ಕೊಂಡೆ ಅಲ್ವಾ ಇಷ್ಟೊಂದು ಆಟ ಆಡ್ತಿರೋದು. ಇನ್ಸ್ಪೆಕ್ಟರ್ ಭರತ್ ಆನ್ ಮೈಕ್. ಕ್ಯಾರಿ ಆನ್ ಸರ್. ನಿನ್ನ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಾಳೆನೆ ಹೋಗಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋ. ಗೊತ್ತಾಯ್ತಾ ನಾನು ಹೇಳಿದ್ದು? ಓಕೆ ರೋಜರ್ ಸರ್. ಏನ್ ಸರ್ ಇದು ಅನ್ಯಾಯ? ಒಳ್ಳೆ ಕೆಲಸ ಮಾಡೋರ್ಗೆ ಬೆಲೆನೇ ಇಲ್ವಾ? ನ್ಯಾಯವಾಗಿ ಕೆಲಸ ಮಾಡೋರ್ಗೆ ನಮ್ಮ ಸರ್ಕಾರ ಕೊಡೋ ಬೆಲೆ ಏನ್ ಗೊತ್ತಾ? ಒಂದು ಟ್ರಾನ್ಸ್ಫರ್, ಇನ್ನೊಂದು ಸಸ್ಪೆನ್ಷನ್. ಅದಕ್ಕೂ ಮೀರಿದ್ರೆ ಮರ್ಡರ್. ದುಷ್ಟ ಶಕ್ತಿಗಳನ್ನ ಕಾನೂನಿನ ವಶಕ್ಕೊಪ್ಸಕ್ ಹೊರಟಿರೋ ನನಗೆ ಟ್ರಾನ್ಸ್ಫರ್. ಏ ಗೌಡ, ನೀನು ನಿನ್ನ MLA ಹೈ ಇನ್ಫ್ಲುಯೆನ್ಸ್ ಪವರ್ ಯೂಸ್ ಮಾಡಿ ನನ್ನ ಟ್ರಾನ್ಸ್ಫರ್ ಮಾಡಿಸಿರ್ಬೋದು, ಆದ್ರೆ ಈ ಸ್ಟಾರ್ನ ಕೀಳೋ ತಾಕತ್ತು ಯಾವ ನನ್ನ ಮಕ್ಳಿಗೂ ಇಲ್ಲ. ವನು ವನು, ಅಯ್ಯೋ ಏನಾಯ್ತು ನಿಮ್ಗೆ? ಏನ್ರಿ ಇದು? ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ಮೇಲೆ ಇದೆಲ್ಲ ಮಾಮೂಲಿ ತಾನೆ? ಬೇಕೇ ಬೇಕು, ನಮ್ಗೆ ಭರತ್ ಇನ್ಸ್ಪೆಕ್ಟರ್ ಬೇಕು, ಬೇಕೇ ಬೇಕು, ಭರತ್ ಇನ್ಸ್ಪೆಕ್ಟರ್ ಬೇಕೇ ಬೇಕು, ಬೇಕೇ ಬೇಕು, ಭರತ್ ಇನ್ಸ್ಪೆಕ್ಟರ್ ನೀವಿಲ್ಲಿ ಸೇರಿರೋದು ಅಕ್ರಮ ಕೂಟ. ದಯವಿಟ್ಟು ನನ್ನ ಮಾತು ಕೇಳಿ, ಎಲ್ಲರೂ ಚದುರು ಹೋಗಿ. ಹಲೋ, ನಾನ್ರಿ ಹೋಮ್ ಮಿನಿಸ್ಟರ್ ಮಾತಾಡೋದು. ನಾನ್ ಸರ್ SP ಸುರೇಶ್ ಮಾತಾಡ್ತಿರೋದು. ಹಾ ಹೇಳ್ರಿ. ಲಾಠಿ ಚಾರ್ಜ್ ಮಾಡಿದ್ರು ಜನಗಳು ಹೆದರ್ತಾ ಇಲ್ಲ ಸರ್. ಸರ್ಕಾರ ನಿಮಗ್ ಬಂದೂಕ ಮಸಿ ಕೊಟ್ಟಿದ್ದು ಸ್ಟೇಷನ್ಗೆ ಪೂಜೆ ಮಾಡಕ್ಕಲ್ರಿಪ್ಪ. ಹೊಡಿರಿ. ಓಕೆ ಸರ್, ಥ್ಯಾಂಕ್ ಯು ಸರ್. Rifle party! Position! Fire! Stop it! ನಿಲ್ಸಿ. ನೀನು ಒಬ್ಬ SP, ಹಳ್ಳಿ ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜು ಗೋಲಿಬಾರು ಮಾಡಿಸ್ತಾ ಇದೆಯಲ್ಲ. ನೀನ್ ಹಾರಿಸ್ತಾ ಇರೋ ಗುಂಡೆಟ್ ಯಾರ ಮೇಲೆ ಗೊತ್ತಾ? ಕಾನೂನನ್ನ ರಕ್ಷಿಸಿ ಕೊಲೆಗಡಕನ್ನ ಶಿಕ್ಷಿಸಿ ಅಂತ ನ್ಯಾಯ ಕೇಳಕ್ ಬಂದಿರೋ ಈ ಮುಗ್ಧ ಜನರ ಮೇಲೆ ಗುಂಡೆಟ್ ಹಾರಿಸ್ತಾ ಇದೆಯಾ? ಪೊಲೀಸ್ ಗುಂಡುಗಳು ನಿಮ್ಮಂತವ್ರ ಕೈಗೆ ಸಿಕ್ಕಿ ಮುಗ್ಧ ಜನರು ಗುಂಡಿಗೆ ಬೇಯಿಸೋದಕ್ಕೆ ನಾನ್ ಬಿಡೋದಿಲ್ಲ. ನಿಮ್ಗೆ ಏನಾದ್ರೂ ತಾಕತ್ತು ಅನ್ನೋದಿದ್ರೆ ಮೊದಲು ಆ ಗುಂಡುಗಳು ಈ ಪೊಲೀಸ್ ಅಧಿಕಾರಿ ಗುಂಡಿಗೆನ ಭೇದಿಸ್ಲಿ.
ಜನರೆಲ್ಲ ರೊಚ್ಚಿಗೆದ್ದಿದ್ದಾರೆ ಸರ್. ಗೋಲಿಬಾರ್ ಬಡೋದು ಹೆದರ್ತಾ ಇಲ್ಲ. ಗೋಲಿಬಾರ್ ನಡೆದಾಗ ಗುಂಡು ಬಡದದ್ದು ಹರಿಜನ್ ನಾಯಕ ಯಲ್ಲಪ್ಪನಿಗೆ. ಇನ್ಸ್ಪೆಕ್ಟರ್ ಭರತ್ ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾನೆ ಸರ್. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಸರ್. ಆ ಇನ್ಸ್ಪೆಕ್ಟರ್ದು ಭಾಳ ಆತ್ರಪ್ಪ. ಸದ್ಯಕ್ಕೆ ಅವನ್ನ ಅಲ್ಲೇ ಮುಂದುವರ್ಸ್ರಿ. ನಾ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಓಕೆ ಸರ್. ನಿಮ್ಮ ಕೋರಿಕೆ ಮೇರೆಗೆ ಇನ್ಸ್ಪೆಕ್ಟರ್ ಭರತ್ ಅವರನ್ನ ಇದೇ ಸ್ಟೇಷನ್ ಅಲ್ಲಿ ಮುಂದುವರಿಸಬೇಕು ಅಂತ ಆದೇಶ ಬಂದಿದೆ. ಏನು ಅಂದ್ರೆ ಯುವರ್ ಆನರ್, ಧರ್ಮಪುರಿ ಗ್ರಾಮದಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ನಂಜೇಗೌಡರು ಜನರನ್ನ ದೊಡ್ಡೇಗೌಡ, ನಾಗೇಗೌಡ ಮತ್ತು ಅವ್ರ ಜನ ನಿರ್ದಾಕ್ಷಿಣ್ಯವಾಗಿ ಮಾನವೀಯತೆಯನ್ನು ಮರೆತು ತನಗಾದ ಸೋಲಿನ ಅವಮಾನಕ್ಕೆ ಪ್ರತೀಕಾರವಾಗಿ ಇಬ್ಬರನ್ನು ಕೊಲೆ ಮಾಡಿರುತ್ತಾರೆ. ಆದ್ದರಿಂದ ಘನ ನ್ಯಾಯಾಲಯವು ತಪ್ಪಿತಸ್ಥರ ವಿರುದ್ಧ ಸಾಕ್ಷಿಗಳನ್ನು ವಿಚಾರಿಸಿ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ದೊಡ್ಡೇಗೌಡರು ನಾಗೇಗೌಡರು ಯಾವ ಕೊಲೆನೂ ಮಾಡಲಿಲ್ಲ. ಆ ಕೊಲೆಗೂ ಇವ್ರಿಗೂ ಯಾವ ತರ ಸಂಬಂಧನೂ ಇಲ್ಲ. ಇವರು ನಿರಪರಾಧಿಗಳು. ನ್ಯಾಯಾಲಯವು ಸಾಕ್ಷಿಗಳನ್ನ ವಿಚಾರಿಸಿ ನನ್ನ ಕಕ್ಷಿದಾರರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ನಂಜೇಗೌಡ, ನಂಜೇಗೌಡ, ನಂಜೇಗೌಡ. ಸತ್ಯವನ್ನೇ ಹೇಳುತ್ತೇನೆ ಅಂತ ಪ್ರಮಾಣ ಮಾಡಿ. ನಾನು ದೇವರಾಣಿಯಾಗಿ ಸತ್ಯವನ್ನೇ ಹೇಳ್ತೇನೆ, ಪೂರ್ಣ ಸತ್ಯವನ್ನು ಹೇಳ್ತೇನೆ. ಸತ್ಯವನ್ನು ಬಿಟ್ಟು ಇನ್ನೇನು ಹೇಳಲ್ಲ. ನಂಜೇಗೌಡ್ರೆ, ನಿಮ್ಮೂರಿನಲ್ಲಿ ನಿಮ್ ಕಡೆ ಜನನ ಅವ್ರು ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರ?
ಇಲ್ಲ, ನೋಡ್ಲಿಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನಂಜೇಗೌಡ್ರೆ, ಕೊಲೆ ಆದದನ್ನ ನಾನೇ ನೋಡಿದ್ದೀನಿ ಅಂತ ಪೊಲೀಸ್ ಅವ್ರ ಹತ್ರ ನೀವು ಹೇಳಿದ್ದೀರಿ. ಆದ್ರೆ ಈಗ ಇಲ್ಲಿ ಯಾರ್ದೋ ಒತ್ತಡಕ್ಕೆ ಹೆದರ್ಕೊಂಡು ಹೇಳ್ತಾ ಇಲ್ಲ. ನಿಜ ಏನು ಅಂತ ಹೇಳಿ. ಕೊಲೆಯಾಗಿದ್ದಂತೂ ನಿಜ. ಆದ್ರೆ 100 ಜನ ಸೇರಿದ್ರಲ್ಲ, ಆ ನೂಕು ನುಗ್ಗಲಾಟದಲ್ಲಿ ಯಾರ್ಯಾರನ್ನು ಕೊಂದ್ರು ಅಂತ ನಾನಂತೂ ನೋಡ್ಲಿಲ್ಲ. ಪೊಲೀಸ್ ಆಫೀಸರ್ ಮುಂದೆ ನಾನೇ ಕಣ್ಣಾರೆ ಕೊಲೆ ಮಾಡಿದ್ದನ್ನು ನೋಡಿದ್ದೀನಿ ಅಂತ ಹೇಳಿದ್ದೀರಾ. ಈಗ ಇಲ್ಲ ಅಂತ ಹೇಳ್ತಿದ್ದೀರಾ? ನನಗೇನೂ ಗೊತ್ತಿಲ್ಲ. ಹಾಗಾದ್ರೆ ನೀವು ಹೋಗ್ಬೋದು. ಏನಪ್ಪ, ಕೊಲೆ ಮಾಡಿದ್ನ ನೀನ್ ನೋಡಿದ್ಯಾ? ಇಲ್ಲ ಸ್ವಾಮಿ, ನಾನು ನೋಡಿಲ್ಲ, ನನಗೇನು ಗೊತ್ತೇ ಇಲ್ಲ. ನಮ್ ತಾಯಣೆ ನನಗೆ ಗೊತ್ತಿಲ್ಲ ಸ್ವಾಮಿ. ಸೈನ್ ಮಾಡು ಅಂತ ಅಂದ್ರು ನಾನು ಮಾಡಿದೆ. ನಿಜ ಹೇಳಿರೋದಪ್ಪನವ್ರೆ? ನನಗೇನು ಗೊತ್ತಿಲ್ಲ ಸ್ವಾಮಿ. ನಾನು ನನ್ನ ಚಿಕ್ಕ ಮನೆಗೆ ಹೋಗಿದ್ದೆ, ಅವತ್ ನನ್ನ ಪ್ರಸ್ತ ಇತ್ತು. ನೀವೇನ್ ಹೇಳ್ತೀರಾ ಯಜಮಾನ್ರೆ? ಇಲ್ಲ ಸ್ವಾಮಿ, ನನ್ಗೇನು ಗೊತ್ತಿಲ್ಲ. ನಮ್ಮ ಮೌನಾಣೆಗೂ ನನ್ಗೆ ಗೊತ್ತಿಲ್ಲ. ಈ ಕೊಲೆ ಮಾಡಿದ್ದನ್ನ ನೀವೇ ತಾನೇ ನೋಡಿರೋದು? ಇಲ್ಲ ಸ್ವಾಮಿ, ಈ ದೇವರಾಣೆಗೂ ನನಗೆ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಭರತ್ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಯುವರ್ ಆನರ್. ಇನ್ಸ್ಪೆಕ್ಟರ್ ಭರತ್, ಈ ಕೊಲೆ ಕೇಸಿನ ಬಗ್ಗೆ ನೀವೇನ್ ಹೇಳ್ತೀರಾ? ಕೊಲೆ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಫೋನ್ ಬಂತು. ನಾನು ಆ ಊರಿಗೆ ಹೋಗಿ ನೋಡಿದಾಗ ಕೊಲೆ ಆಗಿ 2 ಹೆಣ ಬಿದ್ದಿತ್ತು. ಕಂಪ್ಲೇಂಟ್ ಕೊಟ್ಟವರು ನಂಜೇಗೌಡರು. ಈ ಕೊಲೆಗಳು ನಡೆದಿರೋದನ್ನ ನಾನೇ ಕಣ್ಣಾರೆ ನೋಡಿದೆ ಅಂತ ಸಾಕ್ಷಿ ಕೂಡ ಹೇಳಿದ್ರು. ಅಂದ್ರೆ ಅವ್ರ ಹೇಳಿಕೆ ಮಾತು ಕೇಳಿ ನನ್ನ ಕಕ್ಷಿದಾರರು ನಿರಪರಾಧಿಗಳಾಗಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರಿ ಅನ್ನಿ? ಸುಳ್ಳು ಯೋರ್ ಆನರ್. ಆರೋಪಿಗಳ ವಿರುದ್ಧ ಸರಿಯಾದ ಸಾಕ್ಷ್ಯಾಧಾರಗಳಿದ್ದುದನ್ನು ಮನಗಂಡು ಆರೋಪಿಗಳನ್ನು ದಸ್ತಗಿರಿ ಮಾಡಿ ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದ್ದೇನೆ. ಯೋರ್ ಆನರ್, ಇಲ್ಲಿ ನೋಡಿದ್ರೆ ನಂಜೇಗೌಡರು ಈ ಕೊಲೆ ನೋಡ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾವ್ದು ಸತ್ಯ, ಯಾವ್ದು ಸುಳ್ಳು ಅಂತಾನೆ ನಂಬೋದು ಕಷ್ಟವಾಗ್ತಿದೆ. ಆದ್ರಿಂದ ಯೋರ್ ಆನರ್, ನ್ಯಾಯಪೀಠದಲ್ಲಿ ಕುಳಿತಿರೋ ತಾವು ಈ ಕೇಸನ್ನ ಸರಿಯಾಗಿ ಪರಿಶೀಲಿಸಿ ಒಂದು ಒಳ್ಳೆ ತೀರ್ಮಾನ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಂಜೇಗೌಡರ ಕಡೆಯವರಾದ ರಂಗಪ್ಪ ಮತ್ತು ಭೀಮಪ್ಪ ಇವರ ಕೊಲೆಗೆ ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದ ಕಾರಣ ಘನ ನ್ಯಾಯಾಲಯವು ದೊಡ್ಡೇಗೌಡ, ನಾಗೇಗೌಡ ಮತ್ತು ಅವರ ಕಡೆಯವರನ್ನು ನಿರಪರಾಧಿಗಳೆಂದು ತೀರ್ಮಾನಿಸಿ ಬಿಡುಗಡೆ ಮಾಡಲಾಗಿದೆ. ನಿನಗೆ ಖಾಕಿ ಗೊತ್ತು, ನನಗೆ ಖಾಕಿನೂ ಗೊತ್ತು, ಖಾದಿನೂ ಗೊತ್ತು, ಕಾವಿನೂ ಗೊತ್ತು. ಮೊದಲು ಬದುಕೋದನ್ನು ಕಲಿ.
ನಿಂತ್ಕೊಳ್ರಿ. ಯಾವಾಗ್ಲೂ ಸ್ಟೇಷನ್ ಕೋರ್ಟ್ ಅಂತಾನೆ ಆಗೋಯ್ತಲ್ಲ, ಇವತ್ತು ಮಗುನ್ ಬರ್ಡೇ. ಇವತ್ತಾದ್ರೂ ಸ್ವಲ್ಪ ಬೇಗ ಬರಬಾರ್ದಾಗಿತ್ತ ನೀವು? ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಹೆಂಡತಿ ಮಕ್ಳು ಅಂತ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ತಾನೇ ನಿಮ್ಗೆ? ಏನಾಗಿದೆ ರೀ ನಿಮ್ಗೆ? ಯಾಕ್ರೆ ಕೆಕ್ಕರ್ಸ್ಕೊಂಡು ನೋಡ್ತೀರಾ? ಯಾಕಪ್ಪಾಜಿ ಹೊಡೆದ್ರಿ? ನನಗೆ ಕಾಕಿನೂ ಗೊತ್ತು, ಖಾದಿನೂ ಗೊತ್ತು, ಕಾವಿನೂ ಗೊತ್ತು. ಮೊದಲು ಬದುಕೋದನ್ನು ಕಲಿ. ಏಯ್ ಪೂಜಾರಿ, ದಿನದ 24 ಗಂಟೆನು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದಾಕ್ಷಣ ನೀನ್ ಮಾಡೋ ಹಲ್ಕ ಕೆಲಸ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಪ್ರಶಾಂತವಾಗಿದ್ದ ಈ ಊರಲ್ಲಿ ರಾಜಕೀಯ ಅನ್ನೋ ವಿಷದ ಗಾಳಿ ಬೀಸಿ ಊರ್ನೇ ರಣರಂಗ ಮಾಡಿ ರಕ್ತದ ಓಕಳಿನೇ ಹರಿಸ್ಬಿಟ್ಟೆ. ನಾಚಿಕೆ ಆಗಲ್ವಾ ನಿನ್ಗೆ? ಹೇಳು ಹೇಳು, ಹೇಳಲ್ವಾ? ಹೇಳಲ್ಲ ಹೇಳಲ್ಲ? ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಅವತ್ತು ಏನನ್ನು ಹೇಳ
ಹೇಳ ಮೇಲೆ ನನ್ನ ಮಗನಾದ ಬಿಟ್ಟು ನನ್ನ ವಂಶದ ಹೆಸರನ್ನೇ ಹಾಳು ಮಾಡಕ್ ಬಿಟ್ಟಿಯಲ್ಲ. ನಾನು ತಲೆ ಎತ್ಕೊಂಡು ಊರಲ್ಲಿ ಓಡಾಡಿದ ಹಾಗೆ ಮಾಡ್ಬಿಟ್ಟಿಯಲ್ಲ. ಅವಳು ಕಾಲು ಹಿಡ್ಕೊ ಹೋಗು. ಅವನ್ ಕೊಂದೇನ್ ಪ್ರಯೋಜನ? ನನ್ನ ತಂಗಿ ಬಾಳೆ ಹಾಳಾಗೋಯ್ತು. ಅವಳನ್ನ ಬದುಕಿದ್ದು ಸತ್ತಾಗೆ. ಪೂಜಾರ್ರೆ, ನಾನು ಬದುಕಿರಬೇಕಾದ್ರೆ ಇವಳು ಬಾಳ ಹಾಳಾಯ್ತು ಅಂತಿದ್ದೀರಾ? ಈ ಹಲ್ಕ ನನ್ನ ಮಗ ಮಾಡಿರೋ ಕೆಲ್ಸಕ್ಕೆ ಇವಳನ್ನ ನನ್ನ ಸೊಸೆಯಾಗಿ ಮಾಡ್ಕೋತೀನಿ. ಆದ್ರೆ ಗೌಡ್ರೆ, ನಮ್ ಜಾತಿ ಜನ ಸಂಪ್ರದಾಯ ಇದಕ್ಕೆ ಒಪ್ಪುತ್ತಾ? ಅದಕ್ಕೆಲ್ಲ ಕಾಕರ್ ಸುಗಿರಿ. ನಮ್ಮದು ಧರ್ಮಪುರಿ. ಇಲ್ಲಿ ಜಾತಿ ಸಂಪ್ರದಾಯಕ್ಕೆ 3 ಕಾಸಿನ ಬೆಲೆ ಇಲ್ಲ. ಇಲ್ಲಿ ಮನುಷ್ಯತ್ವ ಮುಖ್ಯ. ಒಂದು ಹುಡುಗಿಗೆ ಜೀವನ ಕೊಡೋದು ಮುಖ್ಯ. ಹಿಡೀರಿ. ಬರಲಿ ಬಾಮ್ಮ, ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ. ದೊಡ್ಡ ಕೊಡ ನನ್ನ ತಂಗಿನ ನನ್ನ ಮಗನ ತಂದ್ಕೊಳ್ತೀನಿ ಅಂತ ಹೇಳ್ದ. ಆದ್ರೆ ಆಸಮಣೆ ಇರ್ಬೇಕಾದ ನನ್ನ ತಂಗಿ ಗಂಗಾ 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 ಏನಾಯ್ತಮ್ಮ? ಈ ವಿಷಯ ಬಾಯ್ಬಿಟ್ರೆ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಆ ಭಯಕ್ಕೆ ಹೆದರ್ಕೊಂಡು ನಾನು ಸುಮ್ಮನಾದೆ. ತಂದೆ ತಾಯಿಲ್ಲ ತಬ್ಲೆ ಅಂತ ನನಗೆ ನನ್ನ ತಂಗಿನೇ ಸರ್ವಸ್ವ ಆಗಿದ್ಲು. ಅವಳು ಹೋದ್ಮೇಲೆ ನನಗೆ ಜೀವನನೇ ಬೇಸರ ಆಯ್ತು. ಆದ್ರೆ ನನ್ನ ತಂಗಿ ಸಾವಿಗೆ ಕಾರಣ ಆದ ಆ ನಾಗೇಗೌಡನ ವಂಶನ ನಿರ್ವಂಶ ಮಾಡ್ಬೇಕು ಅಂತ ಅವರಪ್ಪನ ಎಲೆಕ್ಷನ್ ಇಲ್ಲ ಹಾಗೆ ಮಾಡಿದೆ. ಮುಂದೇನಾಯ್ತು ಅಂತ ಇನ್ಮೇಲಾದ್ರೂ ಮೃಗಗಳಾಗಿ ಬಾಳೋದನ್ನ ಬಿಟ್ಟು ಮನುಷ್ಯಾಗಿ ಬಾಳಿ. ರೀ, ಈ ಊರ್ಗೆ ನಿಮ್ಗೆ ನಮ್ಮ ಅಣ್ಣನ ಮನೆಗೆ ಹಿಡಿದಿದ್ ಎಲ್ಲಾ ಕರ್ಮನೂ ಕಳೀತು ರೀ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಬಾಪ. ಪೂಜೆ ಪೂಜೆ ಮಾಡಿಸ್ಬೇಕಾ? ಲೇ ಬಡ್ಡಿ ಮಗನೇ, ನನ್ನ ಭಯಕ್ಕೆ ಕೇಸ್ ವಾಪಸ್ ತಗೊಂಡ್ಬಿಟ್ಯಾ? ಆದ್ರೆ ನನ್ನ ಮಗನ್ನ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಮೆಟ್ಲು ಹತ್ತಿಸ್ಬಿಟ್ಟಿಯಲ್ಲೋ. ನನ್ನ ವಂಶದಲ್ಲೇ ಯಾರು ಕೋರ್ಟ್ ಮೆಟ್ಲು ಹತ್ತಿರಲಿಲ್ಲ. ನನ್ನ ಮಾನ ಮರ್ಯಾದೆ ಗೌರವ ಬೀದಿ ಪಾಲು ಮಾಡಿ ಊರ್ ಜನ ಎಲ್ಲ ನಗು ಹಾಗೆ ಮಾಡ್ಬಿಟ್ಟಿಯಲ್ಲ. ನಿನ್ನ ಭೂಗತ ಮಾಡ್ಬಿಡ್ತೀನಿ. ನನ್ನ ಎದೆಯಲ್ಲಿ ಹತ್ಕೊಂಡು ಉರಿತಾ ಇರೋ ಬೆಂಕಿ ಆರ್ಬೇಕಾದ್ರೆ ರಕ್ತದ ಓಕುಳಿನೇ ಆಗ್ಬೇಕು. ಆಗ ನಮ್ಮೂರಿನ ಸುತ್ತಮುತ್ತ 10 ಹಳ್ಳಿ ಮುಖ್ಯಸ್ಥರನ್ನ ನನ್ನ ತೋಟದ ಮನೆಯಲ್ಲಿ ಸೇರಿಸು. ಗುಂಡು ತುಂಡು ಪಾರ್ಟಿ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡು. ಸಾಧ್ಯ ಆದ್ರೆ ಯಾವಣ್ಣಾದ್ರೂ ಕರೆಸು. ಕೇಳ್ರಪ್ಪ ಕೇಳಿ, ದೊಡ್ಡೇಗೌಡರು ಜೈಲಿಂದ ಬಿಡುಗಡೆ ಆದ ಸಂತೋಷಕ್ಕೆ ಅವ್ರ ತೋಟದ ಮನೇಲಿ 10 ಹಳ್ಳಿ ಮುಖ್ಯಸ್ಥರಿಗೂ ದೊಡ್ಡ ಪಾರ್ಟಿ ಇಟ್ಕೊಂಡವ್ರೆ. ಎಲ್ರು ಬರ್ಬೇಕಪ್ಪ, ಬರ್ಬೇಕು. ಕೇಳ್ರಪ್ಪ ಕೇಳಿ, ದೊಡ್ಡೇಗೌಡರು ಜೈಲಿಂದ ಬಿಡುಗಡೆಯಾದ ಸಂತೋಷಕ್ಕೆ ಅವ್ರ ತೋಟದಲ್ಲಿ 10 ಹಳ್ಳಿ ಮುಖ್ಯಸ್ಥರಿಗೆ ಪಾರ್ಟಿ ಇಟ್ಕೊಂಡವ್ರೆ. ಎಲ್ರು ಬರ್ಬೇಕಂತಪ್ಪ, ಬರ್ಬೇಕು. ಮತ್ತೆ ಜೀಪು ಯಾಕಣ್ಣ ಇವತ್ತು ಏನೇನೋ ಮಾತಾಡ್ತಿದ್ಯಾ? ಅಣ್ಣನ ಅಣ್ಣಾಗಿ ನಾನ್ ಬೇಡ ಮರ್ಯಾದೆ ಜೀಪತ್ತೆ. ನಾನು ಹತ್ತಲ್ಲ. ನಮ್ಮೂರಲ್ಲಿ 2 ಕೊಲೆ ಆಗಿರೋದು ಗೊತ್ತು ತಾನೆ. ನಾನ್ ಹೇಳ್ದಾಗ ಯಾರು ಕೇಳಲಿಲ್ಲ ಅಂತಂದ್ರೆ ಕುಂದ ಸಾಕ್ಬಿಡ್ತೀನಿ, ಗೊತ್ತಾಯ್ತಾ?
ಮಹಾಜನಗಳೇ ಮತ್ತು ಇಲ್ಲಿ ಸೇರಿರುವ ಹಿರಿಯರೇ ಹಾಗೂ ಹತ್ತಾರು ಹಳ್ಳಿಯ ಮುಖಂಡರೇ, ನಮ್ಮ ಪಕ್ಷದ ಹಾಗೂ ಧರ್ಮಪುರಿಯ ಮುಖಂಡರಾದ ದೊಡ್ಡೇಗೌಡರು, ಅವ್ರ ಮಗ ನಾಗೇಗೌಡ, ಅವ್ರ ಸಂಗಡಿಗರು ಇದುವರೆಗೂ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡು ಪೊಲೀಸ್ ಸ್ಟೇಷನ್, ಕೋರ್ಟು ಅಂತ ಅಲ್ದು ಇದೀಗ ನ್ಯಾಯಾಲಯದಿಂದ ನಿರಪರಾಧಿಗಳಂತ ತೀರ್ಮಾನವಾಗಿ ಹೊರಗಡೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಿಸಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಹಾಗೂ ಇಂಥ ಒಂದು ಸಂದರ್ಭದಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಲಾಗಿದೆ. ಆ ಸಂತೋಷ ಕೂಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಸಂತೋಷ ಪಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಾವು ಕೊಲೆ ಮಾಡಿರೋದು ನಿಜ. ಘನ ನ್ಯಾಯಾಲಯ ಯಾವ ತೀರ್ಪನ್ನು ಕೊಟ್ಟರು ಅದನ್ನು ಒಪ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇಲ್ಲಿಯವರೆಗೂ ಕೂಲಂಕುಷವಾಗಿ ಪರಿಶೀಲಿಸಿದಾಗ ನಂಜೇಗೌಡ ಮತ್ತು ಅವನ ಕಡೆಯ ಜನ ಯಾವುದೋ ವೈಯಕ್ತಿಕ ದ್ವೇಷದಿಂದ ದೊಡ್ಡೇಗೌಡ, ಅವರ ಮಗ ನಾಗೇಗೌಡ ಹಾಗೂ ಅವನ ಕಡೆಯವರನ್ನು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದ ಇವರಿಗೆ ಸೆಕ್ಷನ್ 143, 147, 148, 149, 302 ಭಾರತೀಯ ದಂಡನೀಯ ಸಂಹಿತೆಯ ಪ್ರಕಾರ ಇವರಿಗೆ ಘನ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ.
ಇವತ್ತು ದೊಡ್ಡೇಗೌಡ ಅವನ ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ನಲ್ಲಿ ಬಂದು ಸುಳ್ಳು ಸಾಕ್ಷಿ ಹೇಳಿ ಕೇಸ್ನೇ ಹಾಳು ಮಾಡಿದೆ. ಏನೋ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ನೆಲೆಸತ್ತೆ ಅನ್ಕೊಂಡೆ. ಇವತ್ ನೋಡಿದ್ರೆ ಅವ್ರಗಳನ್ನೆಲ್ಲ ನೆಲ್ಸಮಾಧಿ ಮಾಡಿ ನ್ಯಾಯಾಲಯದಲ್ಲಿ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ಯಲ್ಲ, ನೀನೊಬ್ಬ ಮನುಷ್ಯನ. ಸಾಹೇಬ್ರೆ, ನೀವು ಮೊದಲು ನಮ್ಮ ಊರಿಗೆ ಬಂದಾಗ ಈ ಊರು ಹೇಗಿತ್ತು? ಶಾಂತಿ ನೆಮ್ಮದಿಯ ನೆಲೆಯಾಗಿತ್ತು. ಮೋಸ, ಜಗಳ, ಕೊಲೆ, ಕಳುವು ಇವೆಲ್ಲ ನಮ್ಮಿಂದ ಬಹಳ ದೂರ ಇದ್ವು. ರಾಜಕೀಯದ ಸುಳಿವೂ ಇರಲಿಲ್ಲ. ಆ ದೊಡ್ಡೇಗೌಡ ರಾಜಕೀಯದ ವಿಷಗಾಳಿಯನ್ನ ನಮ್ಮೂರಿಗೆ ತಂದ. ಇದು ಅವನ ತಪ್ಪು. ಆದರೆ ಅವನ ಮೇಲಿನ ಹಠಕ್ಕಾಗಿ ನಾನು ರಾಜಕೀಯಕ್ಕಿಳಿದೆ. ಇದು ಅದಕ್ಕಿಂತ ದೊಡ್ಡ ತಪ್ಪು. ನಾವಿಬ್ಬರು ಊರ ಹಿರಿಯರು ಹೀಗೆ ಜವಾಬ್ದಾರಿ ಇಲ್ಲದೆ ವರ್ತಿಸಿದ್ರಿಂದಲೇ ಊರಿನಲ್ಲಿ ರಕ್ತಪಾತವಾಯಿತು. ನಮ್ಮವರ ಕೈಯಲ್ಲಿಯೇ ನಮ್ಮವರ ಕೊಲೆಗಳಾದವು. ಈ ರಕ್ತಪಾತವನ್ನು ತಡೆಯುವುದಕ್ಕಾಗಿಯೇ ನಾನು ನ್ಯಾಯಾಲಯದಲ್ಲಿ ದೊಡ್ಡೇಗೌಡನ ವಿರುದ್ಧ ಸಾಕ್ಷಿ ಹೇಳಲಿಲ್ಲ. ನಾನು ಸಾಕ್ಷಿ ನೀಡಿದ್ದರೆ ಆ ದೊಡ್ಡೇಗೌಡನಿಗೆ, ಅವನ ಸಂಗಡಿಗರಿಗೆ 10 ವರ್ಷವೋ 15 ವರ್ಷವೋ ಶಿಕ್ಷೆ ಆಗ್ತಿತ್ತು. ಆದರೆ ಆ ಅವಧಿಯ ನಂತರ ಹಾಗೆ ಮತ್ತೆ ಮುಂದುವರಿತಾ ಇತ್ತು. ರಕ್ತಪಾತ ಮತ್ತೆ ಆರಂಭವಾಗ್ತಿತ್ತು. ಅದಕ್ಕಾಗಿಯೇ ನಾನು ದೊಡ್ಡೇಗೌಡನನ್ನ ಸಮಾಧಿ ಮಾಡಿಬಿಟ್ಟೆ. ದೊಡ್ಡೇಗೌಡನ ಅಪರಾಧಕ್ಕಾಗಿ ನಾನು ಅವನಿಗೆ ಶಿಕ್ಷೆ ಕೊಟ್ಟೆ. ನನ್ನ ಅಪರಾಧಗಳಿಗಾಗಿ ನ್ಯಾಯಾಲಯ ನನಗೆ ಶಿಕ್ಷೆ ಕೊಟ್ಟಿದೆ. ಇನ್ನು ಮುಂದಾದರೂ ನಮ್ಮ ನಾಡು, ನಮ್ಮ ಗ್ರಾಮಗಳು ನಮ್ಮಂಥವರ ರಾಜಕೀಯ ದುರಾಸೆಯಿಂದ ಪಾರಾಗಿ ಶಾಂತಿ ನೆಮ್ಮದಿಯಿಂದ ಬಾಳಲಿ. ನಮ್ಮೂರನ್ನು ನೋಡ್ಕೊಳ್ಳಿ ಸಾಹೇಬ್ರೆ. ಮತ್ತೆ ಭೇಟಿಯಾಗೋಣ. ಅಮ್ಮ ಬೇಡಮ್ಮ. ನಮ್ಮೂರಿನ ತರ ಸುಭಿಕ್ಷವಾದದ್ದು ಇನ್ನೊಂದೂರು ಇರಲಿಲ್ಲ. ಇಲ್ಲಿವರೆಗೂ ಬಂದಿರೋ ಎಲ್ಲಾ ತೊಂದರೆಗಳು ಮುಂದೆ ಬರಬಾರ್ದು, ಬರ್ಕೂಡ್ದು. ಧರ್ಮಪುರಿ ನಮಸ್ಕಾರ. ನಮಸ್ಕಾರ. ನಂಜೇಗೌಡರು ಜೈಲಿಗೆ ಹೋದ್ಮೇಲೆ ಖಾಲಿಯಾದ ಆ ಸ್ಥಾನಕ್ಕೆ ಮತ್ತೆ ಮರುಚುನಾವಣೆ ಮಾಡಬೇಕು ಅಂತ ಬಂದಿದ್ದೀವಿ. ನಂಜೇಗೌಡರು ಎಲೆಕ್ಷನ್ ನಿಂತಾಗ ಕೊಟ್ಟ ಸಹಕಾರನೇ ಈ ಬಾರಿಯೂ ನಮ್ಮ ಪಕ್ಷಕ್ಕೆ ಕೊಡಬೇಕು. ನಾಯಿಗಳ ಯಾವತ್ತು ನಮ್ಮೂರಿಗೆ ಎಲೆಕ್ಷನ್ ಅಂತ ಕಾಲಿಟ್ರು ಆಗ್ಲೇ ನನ್ನ ಕುಂಕುಮ ಭಾಗ್ಯ ಹೋಯ್ತು. ನಿಮ್ಮಂತ ಬೇವರ್ಸಿಗಳ ಎಲೆಕ್ಷನ್ ಅಂತ ಊರಿಗೆ ಯಾವಾಗ ಕಾಲಿಟ್ರು ಆವತ್ತೇ ನಾನು ವಿಧವೆ ಆದೆ. ನನ್ನ ಮಕ್ಕಳು ತಪ್ಪಲಿಗಳಾದ್ರು. ನೀವು ಹಾಳಾಗಿ ಹೋಗ್ತೀರಾ, ನೀವೇ ಕೊಟ್ಟು ಹೋಗ್ತೀರಾ. ಎಲ್ಲಿವರೆಗೂ ನೀವು ದೇಶ ಊರು ಎಲೆಕ್ಷನ್ ಅಂತ ತಿರ್ಗಾಡೋದ್ ಬಿಡೋದಿಲ್ವೋ ಅಲ್ಲಿವರೆಗೂ ನನ್ನಂತ ಸಾವಿರಾರು ಜನ ಹೆಂಗಸರು ಮುಂಡೆದಿರಾಗ್ತಾರೆ. ಲಕ್ಷಾಂತರ ಮಕ್ಕಳು ತಪ್ಪಲಿಗಳಾಗ್ತಾರೆ. ನನ್ನ ಮಕ್ಕಳು ರಾಜಕೀಯನೋ ಬೀಜನ ಬಿತ್ತಿ ದೇವರಂಗಿದ್ ಗೌಡ್ರನ್ನೇ ನನ್ನ ಮಗಳನ್ನ ಮುಂದುವರಿಯಕ್ ಬಿಟ್ಟರೆ ನಮ್ಮ ಮೂರೇ ನಿಲ್ಸಿ. ಏನಿದೆಲ್ಲ ಗಲಾಟೆ? ಮತ್ತೆ ಎಲೆಕ್ಷನ್ ಮಾಡ್ತೀವಿ ಅಂತ ನಮ್ಮೂರ್ನ ಹಾಳು ಮಾಡಕ್ ಬಂದಿದ್ದಾರಲ್ಲ ಸರ್. ಇವ್ರನ್ನೆಲ್ಲ ಯಾಕೆ ಹೊಡಿತಾ ಇದ್ರ? ರಾಜಕೀಯ ಬೇಡ ಅಂತ ಹೇಳೋದು ತಪ್ಪು. ಗಾಂಧೀಜಿ ಕಂಡು ಕನ್ಸು ಏನ್ ಗೊತ್ತಾ? ನಮ್ಮ ದೇಶ ರಾಮ್ ರಾಜ್ಯ ಆಗ್ಬೇಕು, ಗ್ರಾಮ ರಾಜ್ಯ ಆಗ್ಬೇಕು ಅಂತ. ಎಲ್ಲಿವರೆಗೂ ನಮ್ಮ ಹಳ್ಳಿ ಜನ ವಿದ್ಯಾವಂತರಾಗೋದಿಲ್ವೋ, ಎಲ್ಲಿವರೆಗೂ ವಿದ್ಯೆ ಕಲ್ತು ಬುದ್ಧಿವಂತರಾಗೋದಿಲ್ವೋ ಅಲ್ಲಿವರೆಗೂ ಈ ರಾಜಕಾರಣಿಗಳು ನಿಮ್ಮನ್ನ ಶೋಷಣೆ ಮಾಡ್ತಾನೆ ಹೋಗ್ತಾರೆ. ಇವತ್ತಿಂದಲೇ ನಿಮ್ಮ ಮಕ್ಕಳನ್ನು ಶಾಲೆ ಕಳಿಸಿ, ಅವರಾರು ವಿದ್ಯೆ ಕಲ್ತು ಬುದ್ಧಿವಂತರಾಗ್ಲಿ. ನೀವು ದೊಡ್ಡವರು, ನೀವು ಕೂಡ ಶಾಲೆಗೆ ಹೋಗ್ಬೋದು. ಸರ್ಕಾರ ನಿಮ್ಮಂತವ್ರಿಗಾಗಿ ವಯಸ್ಕರ ಶಾಲೆಗಳನ್ನ ತೆರೆದಿದೆ. ಇನ್ಸ್ಪೆಕ್ಟರ್, ಇದು ನಮ್ಮ ಹಳ್ಳಿಲಿ ಮಾತ್ರ ಅಲ್ಲ, ದೇಶದ ಎಲ್ಲಾ ಕಡೆಯಲ್ಲೂ ಇದೇ ರೀತಿ ಇದೆ. ಅದಕ್ಕೆ ಈ ಕ್ಷಣದಲ್ಲಿ ನಾವು ಒಂದು ಪ್ರತಿಜ್ಞೆ ತಗೊಂತಾ ಇದೀವಿ.
ನಮ್ಮ ಭಾರತ ದೇಶದ ಪ್ರತಿಯೊಂದು ಹಳ್ಳಿಲೂ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ವಿದ್ಯಾವಂತರಾಗೋವರೆಗೂ ನಮ್ಗೆ ಕೆಟ್ಟ ರಾಜಕಾರಣಿಗಳಿಗೆ ಸವಾಸ ಬೇಕಾಗಿಲ್ಲ. ಇನ್ಮೇಲೆ ನಮ್ಮ ಹಳ್ಳಿಗಳಲ್ಲಿ ಇಂಥ ರಾಜಕಾರಣಿಗಳಿಗೆ ಪ್ರವೇಶ ಇಲ್ಲ. ಅದೇನು ಸರಿ ವಿಜಯ್, ಮತದಾನ ರಾಜಕೀಯ ನಮಗೆ ಸಂವಿಧಾನದಲ್ಲಿ ಮೂಲಭೂತವಾಗಿ ಬಂದಿರೋ ಹಕ್ಕುಗಳು. ಯಾವತ್ ನಮ್ಮ ಈ ಜನಗಳೆಲ್ಲ ವಿದ್ಯಾವಂತರಾಗ್ತಾರೋ ಅವತ್ ನಮ್ಮ ಸಂವಿಧಾನಕ್ಕೆ ಪೂರ್ಣ ಸತ್ಯವಾದ ಅರ್ಥ ಸಿಗುತ್ತೆ.